ಇದೆ ಆ್ಯಂಡ್ ಅವರೇ ಸೈಕಲ್ ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ. ಸೊ ಇವತ್ತು ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಲೈಕ್ ಟ್ಯೂಬ್ ಹೆಂಗೆ ಚೇಂಜ್ ಮಾಡೋದು, ಪಂಚರ್ ಆದರೆ ಏನು ಮಾಡಬೇಕು, ಚೈನ್ ಮೇಂಟೆನೆನ್ಸ್, ಲೂಬ್ರಿಕೇಷನ್ಸ್ ಅದೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ರಘುನಂದನ್, ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ರಘುನಂದನ್ ಅಂತ. ನಮ್ಮದು ನೇಟಿವ್ ಕೊರಟಗೆರೆ. ಈಗ ಎಲ್ಲರೂ ನನಗೆ ಅವ್ರ ಹೆಸರು ಗೊತ್ತಿಲ್ಲ, ನಾನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು ನನಗೆ ತುಂಬ ಖುಷಿ ಆಗಿದೆ. ಅವ್ರ ಕಡೆಯಿಂದ ಅವ್ರವ್ರ ಹೆಸರು ಹೇಳ್ಬಿಡಿ. ಅಚ್ಯುತರಾವ್ ಅಂತ 2 ಇಯರ್ಸಿಂದ ಸೈಕ್ಲಿಂಗ್ ಮಾಡ್ತಿದ್ದೇನೆ. ಲಾಕ್ಡೌನ್ ಸೈಕ್ಲರ್. ಕಿರಣ್ ಅಂತ, ನಾನು 2 ಇಯರ್ಸಿಂದ ಚರಣ್ ಅಂತ, ಅಭಿಷೇಕ್ ಅಂತ, ಶರಣ್, ಕರಣ್, ಸಚಿನ್, ಸಂದೀಪ್, ಸಂಕೇತ್, ಉದಯ್, ಕುಶಾಲ್, ಅಶ್ವಿತ್, ನವೀನ್. ಓಕೆ, ಎಲ್ಲರ ಹೆಸರು ಗೊತ್ತಾಗಿದೆ ನನಗೀಗ. ಈಗ ಯೂಶಲಿ ಈಗ ಸೈಕಲ್ ಅಂತಂದರೆ ಮಾಮೂಲಿ 3 ಥರ, ಮಾಮೂಲಿ ಹೈಬ್ರಿಡ್ಡು, ರೋಡು, ಆಮೇಲೆ MTB. ನನಗೆ ಏನಕ್ಕೆ ಹೈಬ್ರಿಡ್ ಇಷ್ಟ ಅಂತಂದರೆ ಮಾಮೂಲಿ ಎಲ್ಲದನ್ನು ಇದರಲ್ಲೇ ಮಾಡ್ಬೋದು. MTB ಅಂದರೆ ಈಗ ಬೆಟರ್ ತೊಗೊಂಡೋಗ್ಬೋದು, ರೋಡಲ್ಲೂ ಹೋಗ್ಬೋದು, ಯಾವ ಟೆರನ್ಗೂ ನನಗೆ ಹೈಬ್ರಿಡ್ ಇಷ್ಟ ಆಗಿದೆ. ಯೂಶಲಿ ನಾನು ಯಾರಾದರೂ ಸಜೆಷನ್ ಕೇಳಿದ್ರೆ ಹೈಬ್ರಿಡ್ನೇ ಸೆಲೆಕ್ಟ್ ಮಾಡ್ತೀನಿ. ಈಗ ಪಂಚರ್ ಆಗುತ್ತೆ ದಾರಿಲಿ ಹೋಗ್ಬೇಕಾದ್ರೆ ಅಂತ ಎಲ್ಲರೂ, ಅವಾಗ ಟೈರು ಟ್ಯೂಬ್ ಚೇಂಜ್ ಮಾಡೋದು ಬೆಟ್ರಾ ಅಥವಾ ಪಂಚರ್ ಹಾಕ್ಕೊಳೋದು ಬೆಟ್ರಾ ಅನ್ನೋದು ವಿಷಯಕ್ಕೆ ಬಂದರೆ ನಾನೇನು ಹೇಳ್ತೀನಿ ಅಂದರೆ ಟ್ಯೂಬೇ ಒಂದು ಎಕ್ಸ್ಟ್ರಾ 2 ಇಟ್ಕೊಳೋಣ, ಅದರಲ್ಲಿ 2 ಅಥವಾ 1 ಇಟ್ಕೊಳೋಣ. ಅದ್ರಲ್ಲಿ 1 ಚೇಂಜ್ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಈಗ ಬೇರೆ ಕಡೆ ಎಲ್ಲಾದರೂ ಹೋದಾಗ ಈ ಮಾಮೂಲಿ ಈ ವೆದರಲ್ಲಿ ಪಂಚರ್ ಹಾಕೋದು ತುಂಬ ಕಷ್ಟ, ಯಾಕಂದರೆ ಹೀಟ್ ಇರಬೇಕು ಹಾಕ್ಬೇಕಾದ್ರೆ. ಇಲ್ಲಾಂದರೆ ಸಂಜೆ ಹೊತ್ತಾದರೆ ನಮ್ಗೆ ಕಷ್ಟ. ಯೂಶಲಿ ಸೈಕ್ಲಿಂಗ್ ಮಾಡೋದು ಬೆಳಗ್ಗೆ ಅಥವಾ ಸಂಜೆ ಮಾಡ್ತೀವಿ. ಅವು ಪಂಚರ್ ಹಾಕೋದು ಸ್ವಲ್ಪ ಅಷ್ಟೊಂದು ಅದು ಹಾಕಿದ ತಕ್ಷಣ ಒಂದು 2 ದಿನ ಇರುತ್ತೆ ಅಷ್ಟೇ ಪಂಚರ್ ಇಟ್ಕೊಂಬೋದು. ಅದ್ರ ಬದಲು ಟ್ಯೂಬ್ ಚೇಂಜ್ ಮಾಡೋದು ಬೆಟರ್. ಇವಾಗ ಟ್ಯೂಬ್ ಹೆಂಗೆ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೆಮೋ ಕೊಡ್ತೀನಿ, ಓಕೆನಾ? ಹಾಂ, ಏನೇನು ಟೂಲ್ಸ್ ಬೇಕು ಅದಕ್ಕೆ? ಟೂಲ್ಸ್ ಎಲ್ಲ ಅವೈಲಬಿಲಿಟಿ ಇದೆ. ಹೇಳ್ತೀನಿ. ಡೆಕತ್ಲಾನು ಗೊತ್ತಲ್ಲ ಎಲ್ಲರಿಗೂ, ಆಲ್ಮೋಸ್ಟ್ ಗೊತ್ತಿದೆ ಅನ್ಸ್ಕೊತೀನಿ. ಆಮೇಲೆ ಲಿವರ್ಸು 3 ಲಿವರ್ ಇದ್ದರೆ ಈಸಿ ಆಗೋದು. ಆಮೇಲೆ ಇದೊಂದು ಮಲ್ಟಿ ಟೂಲು ಬಿಟ್ವೀನ್ ಇದು, ಇದೊಂದು ಸಿಂಪಲಾಗಿ ಇಟ್ಕೊಂಡ್ರೆ ಯೂಶಲಿ ಸಾಕಾಗುತ್ತೆ. ಸೊ ಬಿಟ್ವೀನ್ದು ಎಲ್ಲ ಸೈಕಲ್ಗೆ ಹೋಗುತ್ತಾ? ಮಾಂಟ್ರಾ ಎಲ್ಲ ಬ್ರ್ಯಾಂಡ್ ಎಲ್ಲ ಆಗುತ್ತೆ, ಮತ್ತು ಟೈರ್ಗೆ ಎಲ್ಲ ಟೈಪ್ಗೂ ಆಗುತ್ತೆ. MTB ಸ್ಕ್ರೂ ಡ್ರೈವರ್ ಎಲ್ಲ ಅದಕ್ಕಿಂತ ಒಬ್ಬರೇ ಇದ್ದಾಗ ಉಲ್ಟಾ ಮಾಡಿದ್ರೆ ತುಂಬ ಎಲ್ಲಾರ್ದು ಕ್ವಿಕ್ ರಿಲೀಸ್ ಇದೆ ಅನ್ಕೊಂತೀನಲ್ವಾ. ಕೆಲವೊಂದು ನಟ್ಟು ಬೋಲ್ಟ್ಸ್ ಇರ್ಬೋದು, ಅವಾಗ ಇದೊಂದು ಮಾಮೂಲಿ ಬೈಕಲ್ಲೆಲ್ಲ ಸ್ಪಾರ್ಕ್ ಪ್ಲಗ್ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಕೊಂಡು ಒಂದು ಕ್ವಿಕ್ ರಿಲೀಸರಿಂದ ಪಂಪು ಡೆಕಾತ್ಲಾನಲ್ಲೇ ಅವೈಲಬಿಲಿಟಿ ಇದೆ. ಮಾಮೂಲಿ ಬೇಸಿಕ್ ಯಾವ್ದಾದ್ರು ಒಂದು 100 ಅಥವಾ 500 ಡೆಕಾತ್ಲಾನ್ ಬಿಟ್ವೀನ್ ತೊಗೊಂಡ್ರೆ ಮಾಡಲ್. ಪ್ರೆಷರ್ ಏನಾದರೂ ಇದು ಬಿಟ್ವೀನ್ 500 ಅಂತ ಸ್ಯಾಟಿಸ್ಫೈಡು. ಪ್ರೆಷರ್ ಮೇಂಟೆನೆನ್ಸು ಟೈರ್ದು ಮಾಮೂಲಿ ಅದು ಟೈಮ್ ಮೇಲೆ ಡಿಪೆಂಡು. ನಂದು ಒಂದು 40 ಇರಬೇಕು. ಹತ್ರ ಬರ್ಬೋದು ಬೇಕಿದ್ರೆ. ಆಮೇಲೆ ಈ ಕಡೆ ಯೂಸ್ ಮಾಡ್ಕೋಬೇಕು.
ಇಲ್ಲೊಂದು ಲಾಕ್ ಇರುತ್ತೆ, ಇದನ್ನ ಸ್ಪೋಕ್ಗೆ ಹಾಕಿದ್ರೆ ಗ್ರಿಪ್ ಆಗಿ ಹಂಗೆ ಕುತ್ಕೊಂಡಿರುತ್ತೆ. ಆಮೇಲೆ ಫುಲ್ಲು ಥರ ತೆಗಿಯೋದು ಅವಶ್ಯಕತೆ ಇರಲ್ಲ. ಆಮೇಲೆ ಈಗ ನೋಡಿಕೊಂಡು ಆ ಟ್ಯೂಬ್ನ ಬಿಡಿಸ್ಕೋಬೇಕು, ಕಚ್ಕೊಂಡಿರುತ್ತೆ. ಮತ್ತು ಹಿಂಗೆ ಹೇಳಿದಾಗ ಆ ಟ್ಯೂಬ್ ಫುಲ್ ಡ್ಯಾಮೇಜ್ ಆಗೋಗುತ್ತೆ. ಸ್ವಲ್ಪ ಟ್ಯೂಬ್ ಕೆಳಗಡೆ ಹಿಂಗೆ ಪ್ರೆಸ್ ಮಾಡಿ ಇಲ್ಲಿಡಬೇಕಿದೆ. ಇಲ್ಲಾಂದರೆ ಅದು ಟ್ಯೂಬ್ನ ಜೊತೆಗೆ ಅಂದಾಗ ಪಂಚರ್ ಆಗಿರೋ ಜೊತೆಗೆ ಟ್ಯೂಬೇ ಹರಿದೋಗ್ಬಿಟ್ರೆ ಕಷ್ಟ. ಪಂಚರ್ ಆಗಿದ್ದಾಗ ನಾವು ಇಲ್ಲಿ ಬೆಳ್ಳೋ ಅಥವಾ ಬಟ್ಟೆನ ಅದರಲ್ಲಿ ಹುಡುಕ್ಬೇಕು. ಮುಳ್ಳೇನಾದರೂ ಹಂಗೆ ಇದ್ರೆ ಈ ಹೊಸ ಟ್ಯೂಬ್ ಹಾಕಿದಾಗ ತಿರ್ಗಾ ಅದು ಪಂಚರ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಹುಡುಕ್ಬೇಕು. ಏನಾದರೂ ಪಂಚರ್ ಸಣ್ಣದೇನಾದ್ರು ಸಿಕ್ಕಿದಾಗ ನೈಲಲ್ಲೋ ಏನಾರಲ್ಲೋ ರಿಮೂವ್ ಮಾಡಿ, ಇಲ್ಲಾಂದರೆ ತಿರ್ಗಾ ಹೊಸ ಟ್ಯೂಬ್ಗೆ ಡ್ಯಾಮೇಜ್ ಆಗುತ್ತೆ. ಈಗ ತಿರ್ಗಾ ಏರ್ ಹೊಡಿಬೇಕು ಸ್ವಲ್ಪ, ಒಂದು 2 ಪುಷಪ್ ಆದರೂ ಕೊಟ್ಟರೆ ಫುಲ್ಲು ಅಂಟ್ಕೊಂಡಿದೆಯಲ್ಲ, ಅದಕ್ಕೆ ಯೂಸ್. ಆ ವಾಲ್ವಲ್ಲಿ ಒಂದು ಪಿನ್ ಥರ ಇರುತ್ತಲ್ಲ, ಅದೇನದು? ಅದು ಒಂದೊಂದ್ಸಲ ಡ್ಯಾಮೇಜ್ ಆಗಿರುತ್ತಲ್ಲ. ಅಂದರೆ ನೀವು ಏರ್ ಹೊಡೆದಾಗ ತಿರ್ಗಿ ಹಂಗೆ ಏರ್ ಬರ್ತಾನೆ ಇರುತ್ತಲ್ವಾ ಅಲ್ಲಿ ಇಲ್ಲಿ ತೆಗೆದು ಹಾಕ್ತಾರೆ ಅದೇ. ಅದು ಈಗ ಈ ಥರ ಆದಾಗ ಈಗ ನಿಮ್ಮ ಹತ್ರ ಏನು ಟೂಲ್ಸ್ ಇರಲ್ಲ ಅಂದರೆ ಒಂದು ಕಡ್ಡಿನಲ್ಲೇ ಚೂರು ಮೇಲಕ್ಕೆ ಎತ್ಬೇಕು ಹಿಂಗೆ, ಅದನ್ನ ಸುಮ್ಮನೆ ಹಿಂಗೆ ಅದು ಪ್ರೆಸ್ ಆಗಿ ಹೋಗಿರುತ್ತೆ. ಇಲ್ಲಾಂದ್ರೆ ಕಡ್ಡಿನಲ್ಲಿ ಚುಚ್ಚಿಬಿಟ್ರೆ ಸಾಕಾಗುತ್ತೆ, ಏರ್ ಬರೋದು ನಿಂತ್ಕೊಂಡ್ಬಿಡುತ್ತೆ, ಗಾಳಿ ಇರಲ್ಲ. ಹೋಗ್ತಾ ಇರ್ತದೋ. ಏರ್ ಹೊಡೆದಿರ್ತೀವಿ ಆದ್ರೂ ಬರ್ತಾ ಇರುತ್ತಲ್ವ ಏರು, ಅದಕ್ಕೆ ಕೇಳ್ತಿದ್ದೀರಲ್ವಾ. ಅವಾಗ ನಮ್ಮ ಹತ್ರ ಪಿನ್ ಇಲ್ಲ ಅಂದ್ರೂ ಇದನ್ನ ಈ ವಾಲ್ವ್ ಇದೆಯಲ್ಲ ಒಂದೊಂದ್ಸಲ ರೀಪ್ಲೇಸ್ ಮಾಡ್ತಾರಲ್ಲ, ಅದು ಹೋಗಿರುತ್ತೆ ಅಂತ ಹಿಂಗೆ ಗೊತ್ತಾಗುತ್ತೆ ಅಂತನಾ. ಮಾಮೂಲಿ ಯೂಶಲಿ ಹೋಗಿರಲ್ಲ, ಒಳ್ಳೆ ರಬ್ಬರ್ ಇರುತ್ತೆ ಸುತ್ತಲೋದು. ಆ ರಬ್ಬರು ಡ್ಯಾಮೇಜ್ ಆದ್ರೆ ಮಾತ್ರ, ಆಯಿಲ್ ಅಥವಾ ನೀರೇನಾದ್ರೂ ಅಲ್ಲಿ ಒಳಗಡೆ ಬಿದ್ದಾಗ ಆ ರಬ್ಬರ್ ಡ್ಯಾಮೇಜ್ ಆಗುತ್ತೆ. ಆ ರಬ್ಬರ್ ಡ್ಯಾಮೇಜ್ ಆದಾಗ ಚೇಂಜ್ ಮಾಡೋ ಅದು ಸಪ್ರೇಟ್ ಟೂಲಲ್ಲಿ ಇದೆ, ಅದೇ ಬೇರೆ ಸಪ್ರೇಟ್ ಪಿನ್ ಬರುತ್ತೆ. ಅದಕ್ಕೆ ಈ ವಾಲ್ವ್ ಪಿನ್ಗಳು ಬರುತ್ತೆ, ಆಮೇಲೆ ಬಿಚ್ಚಾಗ ರಿಮೂವರು ಬರುತ್ತೆ. ಇದಿಷ್ಟು ಒಂದು 40-50 ರುಪೀಸ್ಗೆಲ್ಲ ಸಿಗುತ್ತೆ ಅಮೆಝಾನ್. ಇವಾಗಲೂ ಅಷ್ಟೇ ಆ ಟ್ಯೂಬು ಇಲ್ಲಿರುತ್ತಲ್ಲ, ಮುಂದೆನೇ ಬಂದಿರುತ್ತೆ, ಅದನ್ನು ಸ್ವಲ್ಪ ಬೆಳ್ಳಲ್ಲಿ ತೊಳ್ಬಿಟ್ಟು ಅಂದ್ರೆ ಸ್ವಲ್ಪ, ಇಲ್ಲ ತಿರ್ಗಾ ಟ್ಯೂಬ್ ಡ್ಯಾಮೇಜ್, ಅದನ್ನ ನೋಡಿಕೊಂಡು ಲಿವರ್ನಲ್ಲಿ ಯೂಸ್ ಮಾಡಿ. ಈ ವಾಲ್ನ ಹಿಂಗೆ ಪ್ರೆಸ್ ಮಾಡಬೇಕು. ಹಿಂಗೆ ಚೆನ್ನಾಗಿ ಫ್ರಿಕ್ಷನ್ ಆಗಿ ಆಡ್ತಿದೆ ಅಂದರೆ ಟ್ಯೂಬ್ ಕರೆಕ್ಟಾಗಿ ಕುತ್ಕೊಂಡಿದೆ ಅಂತ. ಅದು ಸ್ವಲ್ಪ ವಾಲ್ಕೊಂಡಿರಬಾರ್ದು ಅಂತ ಹೇಳ್ತಾರಲ್ಲ.
ಅದು ಸ್ಟ್ರೈಟ್ ಆಗಿರಬೇಕು. ಅದೇ ಆಮೇಲೆ ಟ್ಯೂಬು ಕ್ಲೀನಾಗಿ ಫಿಕ್ಸ್ ಆಗಿ, ಈಗ ಸ್ಲ್ಯಾಂಟ್ ಆಗಿದ್ರೆ ಹಿಂಗೆ ಆಡಲ್ಲ, ಫಿಕ್ಷನ್ ಆಗಿ. ಅವಾಗ ಈ ಥರ ಅಕಸ್ಮಾತ್ ಏನಾದರೂ ಹಿಂಗ್ ವಾಲ್ವ್ ಇದ್ರೆ ಇದನ್ನ ಇಟ್ಕೊಂಡು ಹಿಂಗೆ ಹಿಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿದಾಗ ಟ್ಯೂಬ್ ಜೊತೆ ಅದು ತಿರುಗುತ್ತೆ, ಅವಾಗ ಸ್ಟ್ರೈಟ್ ಆಗುತ್ತೆ. ಅವಾಗ ಇದು ಸ್ಟ್ರೈಟ್ ಮಾಡಬೇಕು ಅಂದ್ಬಿಟ್ಟು ಇದನ್ನೆಲ್ಲ ಬಿಚ್ಚೋ ಅವಶ್ಯಕತೆ ಇರಲ್ಲ. ಜಸ್ಟ್ ಇದು ಇಟ್ಕೊಂಡು ಇದನ್ನ ಈ ಕಡೆ ಎಳೆಯೋದು, ಇದು ಈ ಕಡೆ ಹೋಗಿದೆ. ಅಥವಾ ಇದನ್ನ ಏನಾದರೂ ಈ ಕಡೆ ಬಂದಿದ್ದಾಗ ಮಾಮೂಲಿ ಆಪೋಸಿಟ್ ಡೈರೆಕ್ಷನ್ ಇಟ್ಟಿದೆ, ಅವಾಗ ವಾಲ್ವ್ ಸ್ಟ್ರೈಟ್ ಆಗುತ್ತೆ, ಫ್ರಿಕ್ಷನ್ ಆಗುತ್ತೆ. ನಾವು ಯಾವುದೇ ಪಂಪ್ ಯೂಸ್ ಮಾಡ್ಬೇಕಂದ್ರೆ ಇದನ್ನು ಸ್ವಲ್ಪ ಬೇಸಾಗಿ ಇಟ್ಕೊಬೇಕು ಬಿಗ್ಗಿಯಾಗಿ, ಇಲ್ಲಾಂದರೆ ವಾಲ್ವ್ ಮುರಿದೋದ್ರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಅದನ್ನು ಸ್ವಲ್ಪ ಟೇಕ್ ಕೇರಲ್ಲಿ ಯೂಸ್ ಮಾಡ್ತಾರೆ. ನೀವು ಹೇಳಿದ್ರಲ್ಲ ಅವಾಗ ಮಾಮೂಲಿ ನೀರಲ್ಲೇನಾದರೂ ಹಿಂಗೆ ಸ್ವಲ್ಪ ನೀರಂದ್ರೂ ಗೊತ್ತಾಗುತ್ತಲ್ಲ. ಸ್ವಲ್ಪ ಬರ್ತಿದೆ ಅಂತಂದ್ರೆ ಈ ವಾಲ್ವ್ನ ಅಲ್ಲಾಡಿಸಿದ್ರೆ ಸಾಕು, ಅದು ಬರೋದು ನಿಲ್ಸುತ್ತೆ. ಹಿಂದೆಗಡೆ ಹಾಕೋದು ಒಂದು ಸಲ ತೋರಿಸಿ, ಅದು ಹಿಂದೆಗಡೆ ತೆಗೆದು ಹಾಕೋದು ಇಲ್ಲಲ್ವಾ? ಹೇಗೆ ಡಿಸ್ಕಾ ಡಿಸ್ಕಿ ಕರೆಕ್ಟಾಗಿ ಫಿಟ್ ಮಾಡೋಕ್ಕಾಗಲ್ಲ. ಚೈನ್ ಹಿಂಗೆ ಬಂದಿರುತ್ತೆ, ಇದ್ರೊಳಗಡೆ ಹೋಗುತ್ತೆ. ಇಲ್ಲಿ ಏನು ಸ್ವಲ್ಪ ದೊಡ್ಡ ಸರ್ಕಲ್ ಮಾಡ್ಯಾರ ಎಲ್ಲರೂ ಕಾಣುತ್ತೆ. ಹಾಂ, ಅದೇನು ಫಸ್ಟು ಲಿಂಕ್ ಇಲ್ಲ ಇರೋದಿಲ್ಲ, ಕೊನೆ ಲಿಂಕ್ ಇಲ್ಲ ಬೇಕಾದ್ರೆ ಗೇರು ಎಂಡಲ್ಲಿ ಇರಬೇಕು. ಇಲ್ಲ ಎಂಡಲ್ಲಿ ಈ ಡಿಲೇರ್ನ ಎಳ್ಕೊಂಡ್ರೆ ಗ್ರಿಪ್ ಸಿಗುತ್ತೆ ಸ್ವಲ್ಪ ಅಂತ ಬರ್ತೀನಿ. ನಮ್ಗೆ ಯಾವಾಗ ಗ್ರಿಪ್ ಸಿಗಲ್ಲ ಅಂದ್ರೆ ಅದೇ ಇದು ಹೇಳಿದ್ರಲ್ಲ, ಆ ಬ್ರೇಕ್ ಪ್ಯಾಡ್ಸು ಟಚ್ ಆಗುತ್ತೆ. ಅಲ್ಲಿ ನಾವು ಇಲ್ಲಿ ಇದು ಪ್ಲೇಸ್ ಮಾಡಬೇಕಾದ್ರೆ ಆ ಬ್ರೇಕ್ ಪ್ಯಾಡ್ಗೆ ನಾನು ಟಚ್ ಮಾಡಬಾರ್ದು. ಆ ಬ್ರೇಕ್ ಪ್ಯಾಡ್ ಟಚ್ ಮಾಡಿದಾಗಲೇ ಅದು ಸ್ವಲ್ಪ ಹೊರಗಡೆ ಬಂದ್ಬಿಡುತ್ತೆ. ವಿ ಬ್ರೇಕ್ಸ್ ಆದರೆ ಲೂಸ್ ಮಾಡ್ಕೋಬೋದು, ಈ ಥರ ಡಿಸ್ಕ್ ಬ್ರೇಕ್ ಆದರೆ ಅದು ನೋಡ್ಕೊಂಡು ಹಾಕ್ಬೇಕು. ಅದು ಮಿಡಲ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಕರೆಕ್ಟಾಗೆ ಅಲ್ಲಿ ಇಡಬೇಕು. ಅಂದರೆ ಯಾರ್ಯಾರು ತೆಗ್ದು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡೋಗಿದೆ ಅವರೇ ಮಾಡ್ಕೋಬೋದು. ಯಾರು ಮಾಡ್ತೀರಾ? ಯಾಕಂದ್ರೆ ತೆಗ್ದು ಹಾಕ್ತೀವಿ ಅಂತಾರಲ್ಲ, ಟೈರ್ನ ರಿಮೂವ್ ಮಾಡೋದು. ಅದು ಈಗ ಟೈಟ್ ಮಾಡ್ಬೇಕಾದ್ರೆ ಅಲೈನ್ಮೆಂಟ್ ಸರಿ ಇಲ್ಲ ಅಂದರೆ ಹಿಂಗೆ ಕ್ರಾಸ್ ಆಗುತ್ತಲ್ಲ, ಡಿಸ್ಕು ಸರಿ ಗುಚ್ತಾ ಇರೋ ಥರ ಬರುತ್ತೆ ಫೀಲು. ಇದೇನಾದ್ರು ಒಂಚೂರು ಹಿಂಗೆ ಬೆಂಡು ನೀವು ತಿರ್ಗಿಬಿಟ್ಟು ತಿರ್ಗಿ ಹಾಕಿದಾಗ ವೀಲ್ ರೆಕಾರ್ಡ್ ಜಸ್ಟ್ ಟಚ್ ಆದರೆ ಫ್ರೀ ಆಗಿ ನಿಮಗೆ ಪ್ಯಾಡ್ ಟಚ್ ಆಗ್ತಿದೆ. ಈಗ ಹಾಕಿದಾಗ ಪ್ಯಾಡ್ ಟಚ್ ಆಗುತ್ತೆ ಅಂತ ಹೇಳ್ತೀನಿ. ಅದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಟೈಟ್ ಮಾಡ್ತೀವಲ್ಲ, ಮಾಮೂಲಿ ನಾರ್ಮಲ್ ಟೈಟು. ಈಗ ಫಸ್ಟ್ ಬಿಚ್ಚಬೇಕಾದ್ರೆ ಯಾವ ಟೈಟಲ್ಲಿ ಇರುತ್ತೋ ಆ ಟೈಟ್ ಮಾಡಿರಲ್ಲ ನೀವು, ಜಾಸ್ತಿ ಟೈಟ್ ಮಾಡಿದಾಗ ಅದಾಗುತ್ತೆ. ಮತ್ತು ಹಂಗೂ ಆಗಿಲ್ಲ ಅಂತಂದರೆ ನೀವು ಪ್ಯಾಡ್ ನೋಡ್ಕೊಳ್ಳಿ, ಈ ಕಡೆ ಅದು ಉಚ್ತಿದೆಯಾ ಈ ಕಡೆ ಅದು ಉಚ್ತಿದೆ. ಈ ಕಡೆ ಅದು ಉಚ್ತಿದೆ ಅಂದರೆ ಮಾಮೂಲಿ ಅಲಂಕಿ ಇದೆ, ಇದರಲ್ಲಿ ಇಲ್ಲೊಂದಿದೆ ಬ್ರೇಕ್ ಪ್ಯಾಡ್ಸ್ ಒಳಗಡೆ ಇರುತ್ತಲ್ಲ. ಆಮೇಲೆ ಇಲ್ಲೊಂದು ಆಲಂಕಿ ಇಡೋದಕ್ಕೊಂದು ಇಲ್ಲೊಂದು ಸ್ಕ್ರೂ ಇದೆ ನೋಡಿ, ಕಾಣ್ತಾ ಎಲ್ಲರಿಗೂ? ಇದನ್ನ ಲೂಸ್ ಮಾಡಿದ್ರೆ ಅಥವಾ ಟೈಟ್ ಮಾಡಿದ್ರೆ ಅದು ಮೂವ್ ಆಗುತ್ತೆ ಮುಂದಕ್ಕೆ. ಈಗ ನನಗೆ ಈಗ ಲೂಸ್ ಇದೆ ಬ್ರೇಕು ಅಂದರೆ
ಲೂಸ್ ಮಾಡ್ತೀವಿ. ಲೂಸ್ ಮಾಡಿದಾಗ ಈ ಬ್ರೇಕ್ ಪ್ಯಾಡ್ ಇರೋದು ಈ ಕಡೆ ಬರುತ್ತೆ, ಅದು ನೋಡಿ ಲೂಸ್ ಆಗಿರುತ್ತೆ. ಅಕಸ್ಮಾತ್ ಬ್ರೇಕ್ ಹಿಡಿತಿಲ್ಲ ಅಂತಂದರೆ ಇದನ್ನು ಟೈಟ್ ಮಾಡ್ಕೊಬೋದು. ಬ್ರೇಕ್ ಹಿಡಿತಿಲ್ಲ ಅಂತಂದರೆ ಮಾಮೂಲಿ ವೈರ್ ಚೇಂಜ್ ಮಾಡ್ತೀರಾ, ಅದ್ರ ಬದಲು ಇಲ್ಲೂ ಒಂದು ಆಪ್ಷನ್ ಇದೆ ಬ್ರೇಕ್ ಟೈಟ್ ಮಾಡೋದಕ್ಕೆ. ಇಲ್ಲಿ ಟೈಟ್ ಮಾಡಿಕೊಂಡ್ರೆ ಬ್ರೇಕ್ ಪ್ಯಾಡ್ ಮುಂದೆ ಬರುತ್ತೆ. ಈಗ ಸೌಂಡ್ ಬರ್ತಿದೆ, ಅದು ಬ್ರೇಕ್ ಪ್ಯಾಡ್. ಈಗಿಲ್ಲ, ಫ್ರೀ ವೀಲ್ ಲೂಸ್ ಆಗುತ್ತೆ, ಲೂಸ್ ಆದ ಅಂತ ಚಿಸಲ್ ಸೌಂಡ್ ಬಂದಂಗೆ ಬರುತ್ತಲ್ಲ ಅದು. ಅದ್ರಲ್ಲಿ ಈ ಫ್ರೀ ವೀಲ್ ಲೂಸ್ ಆಗುತ್ತೆ ಅಂತ. ಯಾವ ಥರ ಲೂಸ್ ಆಗುತ್ತೆ? ಲೂಸ್ ಆಗುತ್ತೆ, ಶೇಕ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಅದನ್ನ. ಹಿಂಗೆ ಹಿಂಗೆ ಸ್ವಲ್ಪ ಇದು ಹೋಗಿರುತ್ತೆ, ಫ್ರೀ ವೀಲೇ ಹೋಗುತ್ತೆ. ಫಿಕ್ಸ್ ಅಲ್ದಿರ ನಾರ್ಮಲ್ ನೆಟ್ ಬರುತ್ತಲ್ಲ, ಅಲ್ಲಿ ಇದೊಂದು ಇದಿರುತ್ತಲ್ಲ, ಅದರಲ್ಲಿ ವಾಬ್ಲಿಂಗ್ ಇದು ಮಾಡ್ಬೋದಲ್ಲ, ಸೆಟ್ ಮಾಡ್ಬೋದಲ್ಲ ವಾಬ್ಲಿಂಗ್. ಇಲ್ಲಿ ಮಿಡಲಲ್ಲಿ ಬರಲ್ಲ ನಮಗೆ ಇದರಲ್ಲಿ ನಟ್ಸ್ಗಳಿಲ್ಲ ಇದ್ರಲ್ಲಿ. ಅದೇ ಅದು ಬಿಚ್ಚೋದಕ್ಕೆ ಬೇಕಿದ್ರೆ ಇದು ಯೂಸ್ ಮಾಡಿ ಪ್ಲಗ್. ನೀವು ಹೇಳಿದ್ದು ಅದೇ ಮಾಮೂಲಿ ನೆಟ್ ಬಂದಾಗ ಇಲ್ಲಿ ಮಿಡಲಲ್ಲಿ ಆ ಕಡೆ ಈ ಕಡೆ ನೆಟ್ ಇರುತ್ತೆ, ಅದನ್ನು ಅಡ್ಜಸ್ಟ್ ಮಾಡಲ್ಲ, ವಾಬ್ಲಿಂಗ್ ಕಮ್ಮಿ ಆಗುತ್ತೆ. ಹಾಂ ಹೌದು. ಕ್ವಿಕ್ ರೀಸ್ ಅಂತ ಹೋದಾಗ ಅದು ಸುಮ್ಮನೆ ಅನ್ಪ್ಲಗ್ ಮಾಡಿ ತೆಗೆಯೋದಷ್ಟೇ, ಅದರಲ್ಲಿ ಏನು ತೆಗೆಯೋದು ಹಾಕೋದು ಇದರಲ್ಲಿ ಆ ಥರ ಏನು ಕನ್ಸಿಡರ್ ಮಾಡಿ ರಿಲೀಸ್ ಮಾಡಿ ತೆಗೆಯೋದಷ್ಟೇ. ರಿಲೀಸ್ ಮಾಡಿ ಒಂದು ರೋಲು ಒಂದು 2 ಸತಿ ಇಲ್ಲಿ ಇಟ್ಕೊಂಡು ಒಂದು 2 ಸತಿ ತಿರುಗಿದ್ರೆ ಬಂದ್ಬಿಡುತ್ತೆ. ಮತ್ತೆ ವಾಪಸ್ ತಿರುಗಿಸ್ಬೇಕು. ವಾಪಸ್ ತಿರ್ಗಿಸ್ಬಿಟ್ಟು ನಾವು ಟೈಟ್ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಲೂಬ್ರಿಕೆಂಟ್ ಹೋಗೋಣ. ಏನಾದ್ರು ಕ್ವಶನ್ಸ್ ಇದೆಯಾ? ಇಲ್ಲ, ಇಲ್ಲಿ ಪೆಡ್ಲಿಂಗ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಸೌಂಡ್ ಬರುತ್ತೆ, ಏನಕ್ಕೆ ರೀಸನ್ ಅದು? ಎಲ್ಲಿ ಸೌಂಡ್ ಬರುತ್ತೆ ನಮ್ಗೆ ಎಕ್ಸಾಕ್ಟ್ ಇಲ್ಲಿ ನಾಟ್ ಶೂರ್ ಎಲ್ಲಿ ಬರುತ್ತೆ ಅಂತ. ಇದ್ರಲ್ಲಿ ಬರ್ಬೋದು, ಇಲ್ಲ ಇದ್ರಲ್ಲಿ ಬರ್ಬೋದು ಅನ್ಸುತ್ತೆ. ತುಳಿದಾಗ ಪ್ರೆಷರ್ ಹಾಕಿದಾಗ ಕರ್ 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 ಅದು ಬಾಟಮ್ ಬ್ರಾಕೆಟ್ ಆಗುತ್ತೆ. ಬಾಟಮ್ ಬ್ರಾಕೆಟ್ ಇರ್ಬೋದು, ಅಥವಾ ಇದ್ರದ್ದು ಇಲ್ಲಿ ಯೂಶಲಿ ಅಷ್ಟೊಂದು ಸೌಂಡ್ ಬರಲ್ಲ. ಬಂದರೆ ಒಂದು ಲಿಟಲ್ ಬಿಟ್ಟು ಟಿಕ್ ಟಿಕ್ ಅಂತ ಏನೋ ಸೌಂಡ್ ಬರ್ಬೋದು, ಅದು ಲೂಬ್ರಿಕೆಂಟ್ ಮಾಡಬೇಕು. ಇಲ್ಲಾಂದ್ರೆ ಬಾಟಮ್ ಬ್ರಾಕೆಟ್ ಪ್ರಾಬ್ಲಮ್, ಅದು ಲೂಬ್ರಿಕೆಂಟ್ ಮಾಡುತ್ತೆ. ಹಾಂ ಅದು ಲೂಬ್ರಿಕೆಂಟ್. ಈ ರಾಡ್ ಇದೆಯಲ್ಲ ಇದು ಲೂಸ್ ಆಗಿರುತ್ತೆ, ಸೊ ನಿಮ್ಗೆ ಒಂಥರ ಅದೇನು ಯೂಸ್ ಇಲ್ಲ, ಕರೆಕ್ಟ್ ಆಗಿದೆ, ಬಟ್ ಸೌಂಡ್ ಅಥವಾ ಒಳಗಡೆ ಮಣ್ಣು ಸೇರಿಕೊಂಡು ಸೌಂಡ್ ಬರುತ್ತೆ. ಇದನ್ನು ಐದೇ ಟೈಟ್ ಮಾಡಿಸಿ ಅಥವಾ ಲೂಬ್ರಿಕೆಂಟ್ ಮಾಡಿದ್ರೆ ಅಥವಾ ಅದಕ್ಕೆ ಸೌಂಡ್ ಬರುತ್ತೆ. ಇದಕ್ಕೆ ಡಿಲೇಯರ್ಗೆ ಸೌಂಡಾ? ಡಿಲೇರ್ಗೆ ಅಲ್ಲ, ಆ ಥರ ಅದು ಕಂಟಿನ್ಯೂಸ್ ಬರುತ್ತೆ ಡಿಲೇಯರ್ ಸೌಂಡ್. ಅವ್ರು ಹೇಳ್ತಿರೋದು ಬಾಟಮ್ ಬ್ರಾಕೆಟ್. ತುಳಿದಾಗ ಮತ್ತೆ ಪ್ರೆಷರ್ ಕೊಟ್ಟು ಮೋಸ್ಟ್ ಆಫ್ ದ ಟೈಮ್ಸ್ ಲೂಬ್ರಿಕೆಂಟ್ ಕ್ವಿಕ್ ರಿಲೀಸ್ ಇದೆಯಲ್ಲ, ಜಾಸ್ತಿ ಟೈಟ್ ಮಾಡಿದ್ರೆ ವೀಲ್ ರೊಟೇಷನ್ಗೆ ಯಾರು ಫಾಲೋ ಮಾಡ್ತಾರೆ? ಇಲ್ಲ ಹೇಳ್ತಾರೆ ಮಾಮೂಲಿ ಅದೇನಕ್ಕೆ ಬೇಸ್ ಅಂದರೆ ಮಾಮೂಲಿ ಹಿಡ್ಕೊಳೋದಕ್ಕೆ ಅಷ್ಟೇ, ಟೈರ್ ಹಿಡ್ಕೊಳ್ಳೋದು. ರೊಟೇಷನ್ಗೆ ಏನು ತೊಂದರೆ ಇಲ್ಲ. ಇಲ್ಲ ಬ್ರೇಕ್ ಪ್ಯಾಡಿಂದ ಮಾತ್ರ ವೀಲ್ ರೊಟೇಷನ್ಗೆ ತೊಂದರೆ. ನಾನು ಸ್ವಲ್ಪ ಪಾರ್ಟ್ಸ್ಗಳನ್ನ ಹೇಳ್ಬಿಡ್ತೀನಿ. ಇಲ್ಲಾಂದರೆ ಇದು ಮಾಮೂಲಿ ಇದು ಕ್ರ್ಯಾಂಕ್ ಸೆಟ್, ಇದು ಕ್ರ್ಯಾಂಕ್ ಸೆಟ್ಟು ಮತ್ತು ಪೆಡಲ್ಲು. ಇದರಲ್ಲಿ ಬಾಟಮ್ ಬ್ರಾಕೆಟ್ ಇದು ಮಿಡಲಲ್ಲಿ ಇದೆಯಲ್ಲ, ಇದು ಬಾಟಮ್ ಬ್ರಾಕೆಟ್ ಬಿಟ್ಟರೆ ಇದು ರೋಟರು, ಆಮೇಲೆ ಫ್ರಿವೀಲು, ಡಿಲೇರು, ಇದು ಫ್ರಂಟ್ ಡಿಲೇರು, ಈ ಕಡೆ ರೋಟರು, ಆಮೇಲೆ ಹಬ್ ಇದು ಹಬ್ಬು, ಆಮೇಲೆ ಕ್ಯಾಲಿಪರು, ರಿಮ್ಮು, ಸ್ಪೋಕು ಗೊತ್ತಿದೆ ನಿಮಗೆಲ್ಲ ಅಷ್ಟೇ. ಹ್ಯಾಂಡಲ್ ಬಾರು, ಫ್ರೇಮ್, ಸೀಟ್ ಪೋಸ್ಟು. ಈಗ ಈ ಮಳೆ ಬಂದಾಗ ಗೇರ್ಗೆಲ್ಲ ನೀರು ಬಿದ್ದಿರ್ತಲ್ಲ, ಅದು ಏನು ತೊಂದರೆ ಆಗಲ್ಲ? ತೊಂದರೆ ಆಗಲ್ಲ, ಅದೇನಾಗಲ್ಲ. ಯೂಶಲಿ ನಮ್ಗೆ ಲೂಬ್ರಿಕೆಂಟ್ ಇದ್ರೆ ಮಾತ್ರ ನಮ್ಗೇನು, ಯಾಕಂದ್ರೆ ಮಳೆನ ಅಬ್ಸರ್ವ್ ಯೂಸ್ ಮಾಡ್ಬೋದು. ಗೇರ್ಗೂ ಲೂಬ್ರಿಕೆಂಟ್ ಯೂಸ್ ಮಾಡ್ಬೋದು. ಯಾವ ಗೇರ್ಗೆ ಇಟ್ಟಿದ್ರೆ ಗೇರ್ ಶಿಫ್ಟರ್ ಶಿಫ್ಟರ್ಗೆ ಏನು ತೊಂದರೆ ಆಗಲ್ಲ. ಅಲ್ಲ ಮುಂದೆ ಶಾಕ್ಸ್ ಇರುತ್ತೆ, ಡರ್ಟ್ ಡೆಪಾಸಿಟ್ ಆಗಿರುತ್ತೆ. ಅದು ಶಾಕ್ಸ್ ಫಂಕ್ಷನ್ ಲೆಸ್ ಆಗುತ್ತೆ, ಅಂದರೆ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ, ಅಷ್ಟು ಈಸಿಯಾಗಿ ವರ್ಕ್ ಆಗಲ್ಲ. ಅದು ರಿಮೂವ್ ಮಾಡೋದು ಹೆಂಗೆ ಕ್ಲೀನಾಗಿ? ಮುಂದೆ ಮುಂದೆ ಸಸ್ಪೆನ್ಷನ್ ಹಾಕಿದ್ದೀರಾ? ಮುಂದೆ ಮುಂದೆ ಇರುತ್ತೆ. ಶಾಕ್ಸ್ ಹೇಳ್ತೀವಿ, ಅದನ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಅದನ್ನು ರಿಮೂವ್ ಮಾಡಲೇಬೇಕು, ಫುಲ್ ಬಿಚ್ಚಲೇಬೇಕು. ಈಸಿಯಾಗಿ ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ಡೈಲಿ ಒಂದ್ಸತಿ ನಿಲ್ಸೋ ಯೂಸ್ ಮಾಡಿದ್ಮೇಲೆ ಅಷ್ಟೇ ಬಟ್ಟೆ ತಗೊಂಡು ಅಷ್ಟು ಪೋರ್ಷನ್ ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ನಾವು ಇಲ್ಲ ಫುಲ್ ಬಿಚ್ಚಬೇಕು. ನಾವು ಅದು ಕ್ಲೀನ್ ಮಾಡಬೇಕು ಅಂದರೆ ಬಿಚ್ಚಲೇಬೇಕು, ಬೇರೆ ಐಡಿಯಾ ಇಲ್ಲ. ಅಂದರೆ ಒಳಗೆ ಹೋಗಿರಲ್ಲ ಅದು, ಅದನ್ನ ಮೇಲೆ ಆಚೆ ಕೂತಿರುತ್ತೆ, ಅದನ್ನ ಡೈಲಿ ರಿಮೂವ್ ಮಾಡಬೇಕು. ಅದನ್ನೆಲ್ಲ ವಾಶ್ ಮಾಡಿ ರೈಡ್ ಹೋಗಿ ಬಂದಮೇಲೆ ಒಂದು ಬಟ್ಟೆ ಒರೆಸ್ಕೊಂಡು ನಿಮ್ಗೆ ಲೈಕ್ ಬರುತ್ತೆ. ಆಮೇಲೆ ಇದು ಸೀಟು ಮತ್ತು ಹ್ಯಾಂಡಲ್ ಬಾರ್ದು ವೆರಿಫಿಕೇಶನ್ ಒಂದು ಗ್ರೂಪಲ್ಲಿ ಅದು ಯೂಶಲಿ ಹ್ಯಾಂಡಲ್ ಬಾರ್ ಹೈಟ್ ಇರಬೇಕು, ಸೀಟ್
ಹೆವಿ ಇದೆ, ಒಂದು ಆಪ್ಷನ್ ಇರೋದಿಷ್ಟೇ. ಆಪ್ಷನ್ ಇರೋದಿಷ್ಟೇ ಇರೋದ್ರಿಂದ ನಾನು ಹಂಗೆ ತುಳಿತಾ ಇದ್ದೀನಿ. ಬಟ್ ಡೆಕಾಥ್ಲಾನಲ್ಲಿ ಒಂದು ಎಕ್ಸ್ಟೆಂಡ್ ಬಾರ್ ಸಿಗುತ್ತೆ, ಸ್ಟೆಮ್ ಸಿಗುತ್ತೆ. ಅದನ್ನ ಹಾಕ್ಕೊಂಡು ಎಷ್ಟಿದೆಯೋ ಇದಕ್ಕಿಂತ ಹೈಟ್ ಇದ್ರೆ ಬಾಡಿ ಪೋರ್ಷನ್ ಕರೆಕ್ಟಾಗಿ ಹಿಂಗೆ ಕೂತ್ಕೊಂಡು, ಇಲ್ಲಾಂದ್ರೆ ಹಿಂಗೆ ಬಗ್ಬೇಕು, ಬ್ಯಾಕ್ ಪೈನ್ ಬರಬಾರ್ದು, ನೀಸ್ ಪೈನ್ ಎಲ್ಲ ಬೇಕು ಯೂಶಲಿ ರೈಡ್ಗೆ ಹೋದಾಗ ಜನರಲ್ ಆಗಿ. ಮಿನಿಮಮ್ ಎಷ್ಟಾದ್ರೂ ಹಿಡ್ಕೊಂಡು ಹೋಗ್ಬೇಕು ನಾವು ರೈಡ್ಗೆ ಹೋದಾಗ? ಅದಂತೂ ಮನೆಯಿಂದ ಒಂದು ಸ್ವಲ್ಪ ದೂರ ಹೋಗ್ತಾ ಇದ್ದೀನಿ ಅಂತಂದ್ರೆ ನನಗೆ ಜಸ್ಟ್ ಏನು ಬೇಕಾಗಲ್ಲ. ದೂರ ಹೋಗ್ತೀನಿ ಒಂದು 30-40 ಕಿಲೋಮೀಟರ್ ಅಂದರೆ ಪಂಚರ್ ಯೂಶಲಿ ಆಗ್ಬೋದು, ಆಗದೇ ಇರ್ಬೋದು. ಅವಾಗ ಮಾಮೂಲಿ ಟ್ಯೂಬ್ ಎಕ್ಸ್ಟ್ರಾ ಒಂದು ಇಟ್ಕೊಂಡು ಪಂಪು ಮತ್ತು ಪಂಪ್ ಇಟ್ಬಿಟ್ರೆ ನಮ್ಗೆ ಗೇರ್ ಲಿವರ್ಸು ಅಷ್ಟು ಸಾಕು. ಕ್ವಿಕ್ಲೀಸ್ ಇದ್ರೆ ಟೂಲ್ ಕಿಟ್ಟು ಇದಕ್ಕೇನು ಯೂಸ್ ಆಗಲ್ಲ. ಹ್ಯಾಂಡಿ ಅದು ಸಿಗುತ್ತೆ ಇಲ್ಲ ಅದಕ್ಕಿಂತ ಇದೆ ಬೆಟರ್. ಕೈಯಲ್ಲಿ ಹೊಡೆಯೋದು ಕಷ್ಟ ಅಲ್ಲ, ಇವ್ದು ಮಾತಾಡಿದ್ರೆ ಏನಾಗಲ್ಲ ಅಂದ್ಬಿಟ್ಟು ಸಫರ್ ಆಗಿತ್ತದು. ಇದು ಇನ್ನು ಕಾಲಲ್ಲೂ ಬೇಕಲ್ಲ ಅಂತ, ಬಟ್ ತಗೊಂಡೋಗ ಕಷ್ಟ ಆಗುತ್ತೆ. ಚಿಕ್ಕದು ಸಿಗುತ್ತೆ, ಬಟ್ ಅದು ನಮ್ಗೆ ಅಷ್ಟೊಂದು ಲೈಟ್ ವೇಟ್ ಈ ಟೈಪ್ ಅಷ್ಟು ಚಿಕ್ಕದು ನಮಗೆ ಸಿಗಲ್ಲ ಕಾಲಲ್ಲಿ ತುಳಿಯೋಂತ. ಅದಕ್ಕೆ ಇದೇ ಬೆಟರ್, ಎಮರ್ಜೆನ್ಸಿಗೆ ಇದೆ ಬೆಟರ್. ಎಮರ್ಜೆನ್ಸಿ ಬೆಟರ್. ಮನೇಲಿ ಬೇಕಾದ್ರೆ ಎಂತ ಬೇಕು ಇಟ್ಕೊಂಡ್ಬೋದು. ನೆಕ್ಸ್ಟ್ ಸೈಕಲ್ ಶಾಪ್ ಸಿಗೋತಂಕ ಗಾಡಿ ಹೊತ್ಕೊಂಡು ಹೋಗ್ಬೋದು. ಟೂಲ್ ಕಿಟ್ಟು, ಆಮೇಲೆ ಲಿವರ್ಸು, ಪಂಪು, ಟ್ಯೂಬು. ಬೇಕಾದ್ರೆ ನಾನು ಪಂಚರ್ ಹಾಕ್ತೀನಿ ಅಂತಂದರೆ ಒಂದು ಸೊಲ್ಯೂಷನ್ಸು ಮತ್ತು ಪ್ಯಾಚಸ್ಸು. ಡೆಕಾಥ್ಲಾನಲ್ಲಿ ರೆಡಿ ಪ್ಯಾಚಸ್ ಸಿಗುತ್ತೆ, ಅದು ಚೆನ್ನಾಗಿದೆ. ಅದಕ್ಕೆ ಗಮ್ ಬೇಕಾಗಲ್ವಾ? ಇಲ್ಲ ಗಮ್ ಬೇಕು, ಯೂಶಲಿ ಬೇಕೇ ಬೇಕು. ಬೈಕ್ ಪಂಚರ್ ಆಗ್ತದೆ. ಅವ್ನು ಮೆನ್ಷನ್ ಮಾಡ್ಬಿಡ್ತಾನೆ ಟ್ಯೂಬ್ ಎಕ್ಸ್ಟ್ರಾ ಇಟ್ಕೊಬೇಕು ಗಮ್ಮಿಂದ ಅಂತ. ಟೈರ್ ರಿಮೂವ್ ಮಾಡ್ದಿರಾ ನಾವು ಪಂಚರ್ ಹಾಕಕ್ಕಾಗಲ್ಲ, ವೀಲ್ ರಿಮೂವ್ ಮಾಡ್ದಿರಾ? ಇಲ್ಲ ಪಂಚರ್ ಹಾಕ್ಬೇಕು, ಪಂಚರ್ ಯೂಶಲಿ ಮಾಮೂಲಿ ಬಿಚ್ಬಿಟ್ಟು ಬಗ್ಸ್ಬಿಟ್ಟು ತೆಗಿಬಿಟ್ಟು ಸೈಕಲ್ ಶಾಪ್ ಎಲ್ಲ ಹಂಗೆ ಆಗ್ತಾರೆ. ಹಂಗೆ ಆಗೋದು. ಅದಕ್ಕಿಂತ ಈಗ ಕ್ವಿಕ್ಲೀಸ್ ಇದೆ ಅಂದರೆ ನಾವು ಟ್ಯೂಬ್ ಚೇಂಜ್ ಮಾಡ್ಕೊಂಡ್ಬರ್ಬೋದಲ್ಲ. ಆಮೇಲೆ ಇದು ಚೇಂಜ್ ಆಗುತ್ತೆ ಪೊಸಿಷನ್ ಅಂತ ಹೇಳ್ತಾರೆ ಅವರು ಅಂಗಡಿನಲ್ಲಿ. ನಾವೇ ಪಂಚರ್ ಹಾಕೋಣಕ್ಕೆ ಹೋದ್ರೆ ಅದು ಶೇಪ್ ಚೇಂಜ್ ಆಗಿರುತ್ತೆ. ಅದು ಯಾವುದು ಇದ್ರದ್ದು ರಿಮ್ಮು ಈ ಕೂರಿಸ್ತೀವಲ್ಲ ಅವತ್ತು ಶೇಪ್ ಚೇಂಜ್ ಆಗ್ಬಿಡುತ್ತೆ ನೀವು ಹಾಕ್ತಿದ್ರೆ ಅಂತ ಅವ್ರು ಹೇಳೋದು. ಟೈರು ನಾವು ಪ್ರೆಸ್ ಮಾಡಿ ತೆಗಿತೀವಿ, ರಿಮೂವ್ ಮಾಡುವಾಗ ಸರಿಯಾಗಿ ಕೂರಲ್ಲ ಅಂತ ನಮಗೆ ಸರಿಯಾಗಿ ಕೂರುತ್ತೆ. ನಾವು ಪರ್ಫೆಕ್ಟ್ ಆಗಬೇಕು. ಪ್ರಾಕ್ಟೀಸ್ ಲೈನ್ ಇದೆ ಸರ್, ಅವರು ನಮ್ಮಿಂದನೇ ಅವರು ಕಲ್ತಿರ್ತಾರೆ. ಅಂದ್ರೆ ಈ ಲೈನ್ ಇದೆಯಲ್ಲ ಈ ಬಾರ್ಡರ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹೌದೌದು, ಒಂದೊಂದ್ಸರಿ ಅದನ್ನೇ ಇದಾಗುತ್ತೆ, ವಾರ್ನಿಂಗ್ ಬರುತ್ತೆ. ಅದು ಹಾಕಿದ್ಮೇಲೆ ನಾವು ಅದನ್ನ ಕುಟ್ಬೇಕು, ಅದು ಏನು ಹೊಡೆದಿರ್ಬಾರ್ದು. ನೆಲಕ್ಕೆ ಕುಟ್ಟಿದಾಗ ಮಾಮೂಲಿ ಎಲ್ಲ ಬರೋ ಆಮೇಲೆ ಪೊಸಿಷನ್ಗೆ ಬರುತ್ತೆ. ಆಮೇಲೆ ಅದು ತೋರಿಸಿಲ್ಲ. ಇದು ಕ್ವಿಕ್ ರಿಲೀಸ್ ಬಿಚ್ ಹಾಕಿದ್ಮೇಲೆ ಇದು ಸೆಂಟರ್ಗೆ ಇರಲ್ಲ, ಒಂದ್ಸರಿ ಸೈಡಲ್ಲಿ ತುಳಿತಾ ಇರ್ಬೇಕಾದ್ರೆ ಫೀಲ್ ಆಗುತ್ತೆ, ಸ್ವಲ್ಪ ಸೈಡಲ್ಲಿ. ಅದು ನಮಗೆ ಅದೇನು ಅವಶ್ಯಕ ನಮಗಿರಲ್ಲ. ಮೇಯ್ನ್ ನಮಗೆ ಬ್ರೇಕ್ ಪ್ಯಾಡ್ ಟಚ್ ಆಗಬಾರ್ದು, ಅದು ಫಿಟ್ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತೆ. ಯೂಶಲಿ ಬ್ರೇಕ್ ಪ್ಯಾಡು ರಿಮ್ಗೆ ತಡೆಯುತ್ತಲ್ಲ ರೋಟರ್ಗೆ, ಅದು ತಡೆಯಿಲ್ಲಂಗೆ ಎಲ್ಲಾದರೂ ಇರಲಿ. ಅಲ್ಲ ಇದು ಡ್ರಮ್ ಬ್ರೇಕ್ಸಲ್ಲಿ ಈಗ ಈಕ್ವಲ್ ಡಿಸ್ಟೆನ್ಸ್ ಇರಬೇಕಲ್ಲ, ಹಿಂಗಿದ್ರೆ. ನಿಮ್ಮದು ವಿ ಬ್ರೇಕ್ ಅಲ್ವಾ? ಹೌದು. ವಿ ಬ್ರೇಕ್ ಆಗಿದ್ರೆ ನೀವು ಇಲ್ಲಿ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡು ನೀವು ಹಿಡ್ಕೋಬೇಕು. ಈಗ ಫಸ್ಟ್ ಹಿಂಗೆ ಹಾಕಿದಾಗ ನೀವು ಹಿಂಗೆ ಹಿಡ್ಕೊಂಡು ಹಿಂಗೆ ಹಾಕಿದಾಗ ಇಲ್ಲಿದೆ. ಈಗ ಇಲ್ಲಿ ಬಂತು, ಈ ಕಡೆ ಎಳ್ಕೊಂಡು ಹಿಂಗೆ ಹಾಕಿದಾಗ ಇಲ್ಲಿರಬೇಕು. ಅದ್ರ ನಾವು ಹಾಕೋದ್ರ ಮೇಲೆ ಡಿಪೆಂಡ್. ನಾವು ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಟೈಟ್ ಮಾಡಿ ಇಲ್ಲಿ ಪ್ರೆಸ್ ಮಾಡ್ತೀವಲ್ಲ, ಆವಾಗ ಡಿಪೆಂಡ್ ಆಗುತ್ತೆ. ನಾವು ಈ ಕಡೆ ಎಳೆದ್ಬಿಟ್ಟು ಹಾಕಿದಾಗ ಇಲ್ಲಿರುತ್ತೆ, ಹಿಂಗೆ ಬಿಟ್ಟು ಹಾಕ್ದಾಗ ಈಗ ನೋಡಿ ಹಿಂಗಿದೆ, ಈ ಕಡೆ ಇದೆ. ಹಿಂಗೆ ಹಾಕ್ದಾಗ ಈಗ ನೋಡಿ ಇಲ್ಲೇ ಇದೆ, ಇಲ್ಲಿದೆ. ನಮ್ಮ ಇಲ್ಲಿ ಹಿಡ್ಕೊಂಡು ಹಾಕ್ಬೇಕು. ಇದು ಒಂದೊಂದ್ಸರಿ ತುಂಬ ಟೈಟ್ ಆಗುತ್ತಲ್ಲ, ಈಗ ಜಾಸ್ತಿ ಹಿಂಗೆ ಮಾಡಿದಾಗ ಹಿಂಗೆ ಮಡ್ಚೋದಕ್ಕೆ ಆಗಲ್ಲ. ಮಡ್ಚೋದಕ್ಕಾಗಲ್ಲ ಅಂದರೆ ನಾವು ಫುಲ್ ಟೈಟ್ ಮಾಡಿರ್ತಾರೆ. ನೀವು ಫುಲ್ ಹಿಂಗೆ ಟೈಟ್ ಮಾಡಿ ಹಿಂಗೆ ಅನ್ನಕ್ಕೆ ಹೋಗ್ತಾರಲ್ಲ, ಬಟ್ ಹಂಗೆ ಮಾಡಬಾರ್ದು. ಅದು ಲೂಸ್ ಮಾಡಿದ್ರೆ ಲೂಸ್ ಮಾಡಿ ಈ ಲೆವೆಲ್ ಇಟ್ಕೊಳ್ಳಿ. ನೋಡಿ ಈ ಲೆವೆಲ್ ಇಟ್ಕೊಳ್ಳಿ, ಆಮೇಲೆ ಇಲ್ಲಿ ತಿರ್ಸ್ಕೊಳ್ಳಿ. ಹಿಂಗೆ ಇಲ್ಲಿ ತಿರ್ಸ್ಕೊಂಡು ಇನ್ನೊಂದು ಸ್ವಲ್ಪ ಇದೆ ಪ್ರೆಸ್ಗೆ ಇಟ್ಕೊಂಡ್ರೆ ನಿಮ್ಗೆ ಈಗ ಸ್ಯಾಡಲ್ಲೂ ಇದು ಓಕೆ ಅಲ್ಲ, ಮಾಮೂಲಿ ಇದಕ್ಕಿಂತ ಹೈಟ್ ಇರಬೇಕು, ಬಟ್ ಇದಿಲ್ಲ. ಮಾಡ್ಕೊಬೇಕು, ಮಾಡ್ಕೊಂಡ್ರೆ ಅದು ಸ್ವಲ್ಪ ಕುಳ್ಳಾನ ಚೈನು ಲುಬ್ರಿಕೇಷನ್. ಮಾಮೂಲಿ ತುಮಕೂರಲ್ಲಿ ಅವೈಲಬಿಲಿಟಿ ಅಂದರೆ ತುಮಕೂರು ಐರನ್ ಆ್ಯಂಡ್ ಸ್ಟೀಲ್ ಅಂತ ಒಂದು ಶಾಪ್ ಇದೆ, ಒಂದು ಲಿಂಕ್ ಹಾಕಿದ್ದೀನಿ ಗ್ರೂಪಲ್ಲಿ. ಅಲ್ಲಿ WD-40 ಅಂತ ಇದೆ. ಮಾಮೂಲಿ ವೆಟ್ ಲೂಬು ಅಂತಂದರೆ ಮಾಮೂಲಿ ಆಯಿಲ್ ಹಾಕಿದ್ರೆ ಅದ್ರಲ್ಲಿ ಜಾಸ್ತಿ ಹಂಗೆ ಇರುತ್ತೆ.
ವೆಸ್ಕೋಸಿಟಿ ಜಾಸ್ತಿ ಇರೋದ್ರಿಂದ ನಮಗೆ ಸ್ಯಾಂಡು ಅದು ಧೂಳು ಅದೆಲ್ಲ ಚೆನ್ನಾಗಿ ಹೋಗುತ್ತೆ. ಅದ್ರ ಬದಲು ಇದು ಕ್ಲೀನಾಗೋ ಅನ್ನು ಇದು ಮಾಡೋದು, ಕ್ಲೀನು ಮಾಡ್ಕೊಂಡು ಎಲ್ಲ ರಿಮೂವ್ ಮಾಡೋದು WD ಮಾಡಿ. ರೆಸ್ಟ್ ಇಡ್ತಿದ್ದೆ ನಾನು, ಅದಕ್ಕೆ ಹಾಕಿಲ್ಲ ರೆಸ್ಟ್ ತೋರ್ಸೋಕ್ಕೆ ಅಂತ ನಾನು ರೆಸ್ಟ್ ಇಟ್ಟಿದ್ದೀನಿ. ಇದು ರಸ್ಟ್ ಕ್ಲೀನರಾ ಅಥವಾ ಇದು ಲೂಬ್ರಿಕೆಂಟ್ ಆಗಿ ವರ್ಕ್ ಆಗುತ್ತಾ? ರಸ್ಟಾಗೂ ಕ್ಲೀನ್ ಮಾಡುತ್ತೆ, ಲೂಬ್ರಿಕೆಂಟ್ ಆಗೂ ವರ್ಕ್ ಮಾಡುತ್ತೆ, ಏನ ಕ್ಲೀನ್ ಮಾಡುತ್ತೆ. ಇಲ್ಲ ಆಯಿಲ್ ಆಗೋ ವರ್ಕ್ ಮಾಡುತ್ತೆ. ಆಯಿಲ್ ಹಾಕಿದ್ರೆ ಏನು ಬ್ಯಾಡ್ ಅಂದರೆ ಈ ಮರಳೆಲ್ಲ ಹೋಗುತ್ತಲ್ಲ. ಈಗ ನೋಡಿ ನನ್ನ ಸೈನಲ್ಲಿ ಒಂದು ಮರಳು ಇಲ್ಲ ನಾನು, ಯಾಕಂದ್ರೆ ನಾನು ಆಯಿಲ್ ಯೂಸ್ ಮಾಡಲ್ಲ. ಹಾಂ, ಚೈನ್ ಒಳಗೆ ಹೋಗುತ್ತೆ. ಆಮೇಲೆ ಎಲ್ಲದಕ್ಕೂ ಫಾಲ್ಟು. ಇದಕ್ಕೆ ಇದನ್ನು ಸವಿಯುತ್ತೆ ಬೇಗ, ಅಲ್ಲೆಲ್ಲ ಕುತ್ಕೊಂಡು ಹಿಡ್ಕೊಂಡು ಹೋಗೋದು. ವೆಸ್ಕಾಸಿಟಿ ಜಾಸ್ತಿ ಇರೋದ್ರಿಂದ ಅದು ಹೋಗಲ್ಲ, ಎಲ್ಲೂ ಅಲ್ಲೇ ಇರುತ್ತೆ. ತುಮಕೂರು ಐರನ್ ಸ್ಟೀಲ್ ಕಂಪ್ನಿ ಅಂತ ಎಲ್ಲ ಆನ್ಲೈನೆಲ್ಲ ಸಿಗುತ್ತೆ. ಚೆನ್ನಾಗಿ ಯೂಸ್ ಮಾಡಿ. ಅಲ್ಲ, ನೀವು ಯೂಸ್ ಮಾಡಿ ಹಾಕಿರ್ತೀರಾ, ಯೂಸ್ ಮಾಡಿದಾಗ ಸೌಂಡ್ ಗೊತ್ತಾಗುತ್ತೆ, ಟ್ರ್ಯಾಕಿಂಗ್ ಸೌಂಡ್ ಬರ್ತಾ ಇದೆ ಅಂತ ಯೂಸ್ ಮಾಡೋದು. ದೊಡ್ಡದು ಬರೋದು ಚಿಕ್ಕದು ಬರುತ್ತೆ. ಚಿಕ್ಕದು ಸ್ಯಾಡಲ್ ಬ್ಯಾಗಲ್ಲಿ ಒಂದು 100 ರೂಪೀಸ್, 68 ಗ್ರಾಮ್ ಇರೋದು. ಹ್ಞೂ ಆಗುತ್ತೆ. ಒಂದು 15-20 ಡೇಸ್ ಬರುತ್ತೆ, 1 ಮಂತ್ ಬರುತ್ತೆ. ಇಲ್ಲಿ ಡಿಲಿವರ್ಗೂ ಸಪ್ರೇಟ್ ವೆಟ್ ಲೂಬ್ರಿಕೆಂಟ್, ಡ್ರೈ ಲೂಬ್ರಿಕೆಂಟ್ ಆ ಥರ ಏನೋ ತೊಗೊಳೋದು ಬೇಡ, ಇದೇ ವರ್ಕ್ ಆಗುತ್ತೆ. ಇದೇ ವರ್ಕ್ ಆಗುತ್ತೆ. ಎಲ್ಲದಕ್ಕೂ ಇದು ವರ್ಕ್ ಆಗುತ್ತೆ. ಅದಕ್ಕೆ ಅಂತ ಸ್ವಲ್ಪ ತುಂಬ ಕಾಸ್ಟ್ಲಿ ಆಗುತ್ತೆ ಇದು. ಅದಕ್ಕಿಂತ ಇದು ಯೂಶಲಿ ಬೆಟರ್. ಹಾಂ, ಕ್ಲೀನಿಂಗ್ ಅಂತ ಹೋದಾಗ ಹೊರಗಡೆ ಹೋದಾಗ ಯೂಸ್ ಮಾಡ್ಬೋದು. ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಂತಂದರೆ ಮಾಮೂಲಿ ಡೀಸೆಲ್ ಬೆಟರ್. ಎಲ್ಲ ಹೋಗಿರುತ್ತಲ್ಲ. ಸೋಪ್ ವಾಟರ್ ಬೇಡ, ಸೋಪ್ ವಾಟರ್ ವಾಷಿಂಗ್ ಅಲ್ಲ, ಇದು ಅದೇ ಡೀಸೆಲ್ ಯೂಸ್ ಮಾಡಿ, ಡೀಸೆಲ್ ಅಲ್ಲ ಪೆಟ್ರೋಲ್ ಯೂಸ್ ಮಾಡಿ. ಆಮೇಲೆ ಬೇಕಿದ್ರೆ ಕ್ಲೀನ್ ಮಾಡಿ, ಅದೆಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ಬೇಕಿದ್ರೆ ಲೂಬ್ರಿಕೆಂಟ್ ಮಾಮೂಲಿ ಇದು ಇದೆಯಲ್ಲ, ವೈರ್ ಇದೆಯಲ್ಲ, ಇದನ್ನ ಲೂಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿ. ಅಂದ್ರೆ ಇದು ಈ ಕಡೆ ತಡಿತಾ ಇದ್ದ, ಇದನ್ನ ಲೂಸ್ ಮಾಡಿ ವೈರ್ನ ಟೈಟಾಗಿ ಎಳೆದು ಟೈಟ್ ಮಾಡಿದ್ರೆ ಹೊರೋಗುತ್ತೆ. ನೀನು ಫಸ್ಟ್ ಇಲ್ಲಿ ಇದರಲ್ಲಿ ಇರಬೇಕು, 3ಅಲ್ಲಿ ಇರಬೇಕು, 1ಅಲ್ಲಿ ಇರಬೇಕು, ಅವಾಗ ಟೈಟ್ ಮಾಡ್ಕೊಬೇಕು. ಇಲ್ಲಿ 3ಅಲ್ಲಿದ್ದರೆ ಇದು 3ಅಲ್ಲೇ ಇರಬೇಕು. ಹಂಗೆ ಮಾಡಿಕೊಂಡು ಮಾಡಿ. ಆಮೇಲೆ ಯೂಶಲಿ ಸ್ವೆಟ್ಟಿಂಗ್ ಆದಾಗ ಮಸಲ್ ಕ್ರ್ಯಾಂಪ್ಸು, ಪೈನ್ಸ್ ಎಲ್ಲ ಮಾಮೂಲಿ ಸ್ವೆಟ್ಟಲ್ಲಿ 5 ಮಿನರಲ್ಸ್ ಇರುತ್ತೆ: ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಕ್ಲೋರೈಡ್, ಅದು ಹೊರಗಡೆ ಹೋಗ್ತಿದೆ. ಅದೇ ಮಾಮೂಲಿ ಸ್ವೆಟ್ ಹೋಗ್ತಿದೆ ಅಂದರೆ ಅದು 5 ಮಿನರಲ್ಸ್ ಆಚೆ ಹೋಗುತ್ತೆ. ಅದು ನಾವು ಇದು ನಮ್ಮ ಬಾಡಿನ ಜಾಸ್ತಿ ಇದ್ದರೆ ನಮಗೇನು ಆಗಲ್ಲ. ಮಾಮೂಲಿ ಪೈನ್ ಬರೋದೆಲ್ಲ ಅದರಿಂದನೇ. ಈಗ NaCl ಎಲ್ಲ ಹೋಯ್ತು ಅಂದರೆ ನಮ್ಗೆ ಬೇಕೇ ಬೇಕು. ಈಗ ಬಾಡಿನಲ್ಲಿ ಖಾಲಿ ಆಗಿದೆ ಅಂದ್ರೆ ಮಸಲ್ ಕಾಂಟ್ರಾಕ್ಷನ್ ಆಗೋದು, ಮಸಲ್ ಕ್ರ್ಯಾಂಪ್ ಆಗೋದು, ಪೈನ್ ಬರೋದು. ಅದು ನೋಡ್ಕೋಬೇಕಂದ್ರೆ ಯಥೇಚ್ಛವಾಗಿ ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, NaCl ಎಲ್ಲ ಕನ್ಸ್ಯೂಮ್ ಮಾಡಿದರೆ ನಮಗೆ ಈ ಥರ ಸ್ವೆಟ್ಟಿಂಗ್ ಹೋದ್ರೂ ಬಾಡಿನಲ್ಲಿ ಒಂದು ಕಡೆ ಇರುತ್ತೆ, ಸ್ಟೋರೇಜ್ ಇರುತ್ತೆ, ಏನು ತೊಂದರೆ ಆಗಲ್ಲ. ಇದರಿಂದ ಮಾಮೂಲಿ ವಾಟರ್, ಕೋಕೋನಟ್ ವಾಟ್ರಲ್ಲಿ ಇರುತ್ತೆ. ಮಾಮೂಲಿ ಪೊಟ್ಯಾಷಿಯಮ್ ಎಲ್ಲ ಸಿಗುತ್ತೆ. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಶುಗರ್ ಕೇನ್ ಜ್ಯೂಸಲ್ಲಿ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ಮು ನಟ್ಸಲ್ಲಿ ಇದೆ. ಅದನ್ನು ಮೊದಲು ಯಥೇಚ್ಛ ಚೆನ್ನಾಗಿ ತಿಂದಿದ್ರೆ ನಮಗೆ ಸ್ಟೋರ್ ಆಗಿರುತ್ತೆ ಬಾಡಿನಲ್ಲಿ. ಹೊರಗಡೆ ಹೋದಾಗ ಮಾಮೂಲಿ ಏನಾದ್ರು ಸ್ವೆಟ್ಟಿಂಗ್ ಎಲ್ಲ ಹೋದರೆ ಯೂಶಲಿ ಮಸಲ್ ಕ್ರ್ಯಾಂಪ್ ಆಗೋದು, ಪೇಯ್ನ್ ಆಗೋದು ಆಗಲ್ಲ. ಬಟ್ ಯೂಶಲಿ ಈಗ ಸ್ಟಾರ್ಟಿಂಗ್ ಸೈಕಲ್ ತೊಗೊಂಡಾಗ ಜೋಶಲ್ಲಿ 20-30 ಕಿಲೋಮೀಟ್ರು ತುಳಿಯೋದು ನನಗೆ ಅನಿಸ್ತಂಗೆ ಬೇಡ. ಯಾಕಂದರೆ ಅಷ್ಟೊಂದು ತುಳಿದಾಗ ಬಾಡಿ ಅಷ್ಟೊಂದು ಅಡ್ಜಸ್ಟ್ ಆಗಿರಲ್ಲ. ಅವಾಗ ಅಷ್ಟೊಂದು ದಿನಕ್ಕೆ ಒಂದು 2 ಕಿಲೋಮೀಟ್ರ್ ಸ್ಟಾರ್ಟಿಂಗ್ ಫಸ್ಟೇ, ಸೆಕೆಂಡ್ ಡೇ ಒಂದು 5 ಕಿಲೋಮೀಟ್ರು, ಥರ್ಡ್ ಡೇ 6 ಆ ಥರ ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಈ ಪೇಯ್ನ್ ಆಗೋದು ಅದೆಲ್ಲ ತಡಿಬೋದು. ಯಾಕಂದ್ರೆ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಫಸ್ಟ್ ಡೇ ಜಾಸ್ತಿ ಹೊಡೆದಾಗ ಪೇಯ್ನ್ ಆಯಿತು, ಬಟ್ ನೆಕ್ಸ್ಟ್ ಡೇಯಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರು ಜಾಸ್ತಿ ಮಾಡಿದೆ.
ಅವಾಗ ಈಗೇನು ಡೈಲಿ ನಾನು 60-70 ತುಳಿತೀನಿ, ಆದರೂ ನನಗೇನು ಪೇಯ್ನ್ ಆಗಲ್ಲ. ಖಾಲಿ ಹೊಟ್ಟೆಲಿ ತೊಳಿಯೋದು ಒಳ್ಳೇದಾ ಅಥವಾ ಸ್ವಲ್ಪ ಲೈಟಾಗಿ ಏನಾದರೂ ತಿಂದು ರೈಡ್ಗೆ ಹೋಗೋದು ಒಳ್ಳೇದಾ? ಲೈಟ್ ಒಳ್ಳೇದೇ, ಲೈಟ್ ಆಗಿರೋದು. ಒಟ್ಟು ಹೊಟ್ಟೆ ತುಂಬ ತಿನ್ಬಿಟ್ಟು ಹೊಡೆಯೋದು ಲೈಟಾಗಿ ಲೈಟ್ ಬಾಳೆಹಣ್ಣು ಏನಾದರೂ ಒಂದು ಹಾಂ, ಅದು ಒಳ್ಳೆ. ಖಾಲಿ ಹೊಟ್ಟೆಗೆ ಏನು ಪ್ರಾಬ್ಲಮ್ ಇಲ್ಲ, ಮೈನ್ ನಮ್ಗೆ ಎನರ್ಜಿ ಇದ್ರೆ ಸಾಕು. ಆಮೇಲೆ ನಾವು ಇನ್ನು ಹೊಟ್ಟೆಗೆ ಹಾಕೊಂಡಿರ್ತೀವಿ, ಇನ್ನು ಅದು ಡೈಜೆಷನ್ ಶುರುವಾಗಿ ರಿಲೀಸ್ ಆಗಿರಲ್ಲ, ಇದು ಆವಾಗಲೇ ನಾವು ಕೆಲಸಕ್ಕೆ ಹೋಗೋದು. ಬಟ್ ಆ ಥರ ಸರಿ ಇಲ್ಲ, ಅದು ಹೊಟ್ಟೆ ತುಂಬ ತಿನ್ಬಿಟ್ಟು ತುಳಿಯೋದು. ನೈಟ್ ಡ್ರೈವ್ಸ್ ಹೋಗ್ಬೇಕಂದ್ರೆ ಏನು ಆಕ್ಸೆಸರೀಸ್ ಬೇಕು ಅಥವಾ ಏನಾದರೂ ಅದಕ್ಕೇನಾದರೂ ಅದೇ ಟಾರ್ಚಸ್ ಬೇಕಾಗುತ್ತೆ. ಆಮೇಲೆ ಮೈನ್ ಒಂದು ಟೈಲ್ ಲೈಟ್ ಬೇಕು. ಬೆಳಗ್ಗೆನೇ ಹೋಗ್ತೀನಿ, ಸಂಜೆ ಒಂದು 7 ಗಂಟೆ ಮೇಲೆ ಹೋಗ್ತೀನಿ ಅಂದರೆ ಟೈಲ್ ಲೈಟು ಬೇಕೇ ಬೇಕು. ಯಾಕಂದರೆ ನಾವು ಸರಿ ಇದ್ರೂ ಬರ್ತಿರೋರು ಸರಿ ಇರಲ್ವಲ್ಲ, ಅದಕ್ಕೆ ಬೇಕೇ ಬೇಕು. ಆಮೇಲೆ ಟಾರ್ಚು ಯೂಶಲಿ ಒಂದು 250 ಲೂಮಿನ್ಸು 300-400 ರುಪೀಸ್ಗೆಲ್ಲ ಅಥವಾ 600 ರುಪೀಸ್ ಒಳಗಡೆ ನಿಮ್ಗೆ ಅಮೆಝಾನಲ್ಲೆಲ್ಲ ಸಿಗುತ್ತೆ ಟಾರ್ಚಸ್ಸು ಈ ತಾರನ್ನು, ಅದನ್ನು ತೊಗೊಬೋದು. ಆಮೇಲೆ ಮೊಬೈಲ್ ಹೋಲ್ಡರು ಇದು ಗಬ್ ಅಂತ, ನನಗೆ ಬೇರೆ ಯೂಸ್ ಮಾಡಿರೋದ್ರಿಂದ ಇದು ತುಂಬ ಚೆನ್ನಾಗಿ ಗಬ್ ಅಂತ ಅಮೆಝಾನಲ್ಲಿ ಸಿಗುತ್ತೆ. 800 ಇರ್ಬೋದು, ಆಲಿ ಎಕ್ಸ್ಪ್ರೆಸ್ಸಲ್ಲಿ 500 ರುಪೀಸ್ಗೆ ಸಿಗುತ್ತೆ. ಮಾಮೂಲಿ ಗ್ರಿಪ್ಪರು ಅಮೆಝಾನ್, ಇದು ಡೆಕಾತ್ಲಾನ್ದು. ಮಿರರ್ ಯೂಸ್ ಮಾಡ್ತೀನಿ, ಮೊಬೈಲ ತಿರ್ಗಿ ನೋಡೋಕ್ಕಿಂತ ಕೈ ಕಾಲು ನೋವು ಬರೋದು ಕುಕ್ಕೆ ನೋವು ಬರೋದು ಅಂತ ಮಿರರ್ ಯೂಸ್ ಮಾಡ್ತೀನಿ. ಸೀಟ್ ಕುಷನ್ ಯೂಸ್ ಮಾಡೋದು ಒಳ್ಳೇದಾ ಅವ್ರು ಮಾಮೂಲಿ ಕೊಟ್ಟಿರ್ತಾರೆ ಅದೇ ಬೇಕಾ? ಮಾಮೂಲಿ ಇದು ನಾವು ಜೆಲ್ ಹಾಕೊಂಬೋದು ಮೇಲ್ಗಡೆ ಅಲ್ಲ, ಅದು ಬರುತ್ತೆ. ಜೆಲ್ ಹಾಕೊಂಡ್ರೆ ತುಂಬ ಫ್ರೀ ಅನ್ಸಾಗುತ್ತೆ. ಇದು ಸ್ವಲ್ಪ ಹೈಯರ್ ಎಂಡ್ ಇರೋದ್ರಿಂದ 1000 ರುಪೀಸ್ ಬಿಟ್ವೀನ್ ಇದು. ನನಗೆ ಅಷ್ಟೊಂದೇನು ಪೇಯ್ನ್ ಆಗೋದು ಆಗಲ್ಲ. ಇದಕ್ಕೆ ಬೇಕಿದ್ರೆ ಇದು ಹಾಕೋಬೋದು, ಕುಷನ್ನು ಜೆಲ್ ಬರುತ್ತಲ್ಲ ಅದು ಯೂಸ್ ಮಾಡ್ಬೋದು. ಸಡಲ್ ಬ್ಯಾಗು ಬೇಕಾದ್ರೆ ಸಿಗುತ್ತೆ, ಮಾಮೂಲಿ ಚಿಕ್ಕದಾಗಿ ಏನಾದ್ರು ಇಟ್ಕೊಂಡು ಪಂಪಲ್ಲಿ ಇಟ್ಕೊಂಡು. ಬಿಟ್ಟರೆ ಮಾಮೂಲಿ ಲೂಬ್ರಿಕೇಟ್ ಆಗಿದೆ. ಬ್ರೇಕ್ಸ್ ಏನಾದರೂ ಮೇಂಟೆನೆನ್ಸ್ ಇದೆಯಾ? ಅದೇ ಬ್ರೇಕ್ ಪ್ಯಾಡು ಸವಿತಿರುತ್ತೆ. ಆಮೇಲೆ ಸೆಮಿ ಮೆಟಾಲಿಕ್ ಅಂತ ಒಂದು ಬ್ರೇಕ್ ಪ್ಯಾಡ್, ಅದು ಸ್ವಲ್ಪ ಸೌಂಡ್ ಬರುತ್ತೆ ಹಿಡಿದಾಗ, ಅದು ಬೆಟರ್. ಯಾಕಂದರೆ ಬೇಗ ಸವಿಯಲ್ಲ. ಒಂದು 6-7 ಮಂತ್ಸು ಬರೀ ಇದು ಸಿಲಿಕಾನ್ ಏನೋ ಇದು ಮಾಮೂಲಿ. ಬಟ್ ಇನ್ನೊಂದು ಮೆಟಾಲಿಕ್ ಅಂತಂದರೆ ಸಿಲಿಕಾನ್ ವಿತ್ ಮೆಟಾಲ್ ಮಿಕ್ಸ್ ಮಾಡಿರುತ್ತೆ, ಅದರಿಂದ ಬೇಗ ಸವಿಯಲ್ಲ ಬ್ರೇಕ್ ಪ್ಯಾಡ್. ಅದು ಸ್ವಲ್ಪ ಯೂಸ್ ಆಗುತ್ತೆ ಇದನ್ನು. ಬಟ್ 35 mm ಇಲ್ಲ, ಇದು 38 mm ಯೂಸ್ ಮಾಡ್ಬೋದು ಹೈಬ್ರಿಡ್ ಫ್ರೇಮ್ಗೆ. 38 mm ಯೂಸ್ ಮಾಡಿದಾಗ ನಮಗೆ ತುಂಬ MTV ಎಲ್ಲರೂ ಬೆಟ್ಟಕ್ಕೆ ತೊಗೊಂಡು ಹೋದಾಗಲೂ ತುಂಬ ಯೂಸ್ ಆಗುತ್ತೆ, ಅಥವಾ ರೋಡಲ್ಲಿ ಯೂಸ್ ಆಗುತ್ತೆ. ಇವಾಗ ಫಸ್ಟ್ ಇಯರ್ ಸೈಕಲ್ ತಗೋತಿದ್ರು ಅಂತ ಹೇಳಿ ಅವಾಗ ಏನೇನು ಪಾಯಿಂಟ್ ಕನ್ಸಿಡರ್ ಮಾಡಿ ತಗೋದು? ಇವಾಗ ಕೆಲವರು ಸುಮ್ಮನೆ MTV ಚೆನ್ನಾಗಿದೆ ತಗೋತಾರೆ ಆ ಥರ. ಈಗ ಅಂಗಡಿಗಳಲ್ಲಿ ಹೋದರೆ ಅವ್ರಿಗೆ ಗೊತ್ತು ಸೇಲ್ ಆಗಿಲ್ಲ ಅಂತ ಕಳಿಸ್ಕೊಡ್ತಾರೆ. ಅದು ಯೂಶಲಿ ನಾವು ಏನು ನೋಡಬೇಕು ಮೇಯ್ನ್ ಅಂತಂದರೆ ಮಾಮೂಲಿ ಶಿಮ್ಯಾನೋ ಮೇಯ್ನು. ಮಾಮೂಲಿ ಯೂಶಲಿ ಶಿಮ್ಯಾನೋನೇ ಚೆನ್ನಾಗಿರೋದು. ಶಿಮ್ಯಾನೋ ಶಿಫ್ಟರ್ಸ್, ಶಿಮ್ಯಾನೋ ಡೀಲರು ಅದಕ್ಕೆ ಒಳ್ಳೇದು. ಇನ್ನೇನು ಮಾಮೂಲಿ ಫ್ರೇಮ್ ಏನು ಮ್ಯಾಟ್ರ್ ಆಗಲ್ಲ, ನಮ್ಮ ಟೆಕ್ಸ್ಟೈಲ್ ಏನು ಮ್ಯಾಟ್ರ್ ಆಗಲ್ಲ. ಅಲ್ಲ, ದಿನ ಅರ್ಧ ಗಂಟೆ 1 ಗಂಟೆ ತೊಳಿತೀನಿ ಅಂದರೆ ಯಾವ್ದು ಬೇಕಾದ್ರೆ ಕ್ರಾಸ್ ಅಂತ ಒಂದು ಕಂಪ್ನಿ ಇದೆಯಲ್ಲ, ಅದು ಮಾಮೂಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಿದೆ ಕ್ರಾಸು. ಆಮೇಲೆ ಮಾಂಟ್ರಾ ಎಲ್ಲ ಹೋದರೆ ಸ್ವಲ್ಪ 17 ಮೇಲೆ ಆಗ್ತಿದೆ ಈಗ ಅದೇ ಕ್ರಾಸ್ ಅಂತ ಒಂದು ಕಂಪ್ನಿ ಇದೆ, ಅದರಲ್ಲಿ ಅದು ಬಿಟ್ಟರೆ ಈಗ ಮಾಮೂಲಿ ಸೈಕಲ್ಲು ತೊಗೊಂಡೊಂದು 1 ಇಯರ್ ಯೂಸ್ ಮಾಡಿಬಿಟ್ಟು ಬಿಸಾಕೋದಕ್ಕೆ ಅಥವಾ ಮಾರೋದಕ್ಕೆ ಟ್ರೈ ಮಾಡ್ತಾರೆ, ಅದು ಅವಶ್ಯಕತೆ ಏನು ಬೇಡ. ಫ್ರೇಮ್ನ ತೊಗೊಂಡು ಹ್ಯಾಂಡಲ್ ಬಾರ್ನ ಇಟ್ಕೊಂಡು ಕಾಂಪ್ಯಾಕ್ಟ್ ಮಾಡಿಬಿಡೋದು. ಈಗ ಮಾಮೂಲಿ ಸ್ಟ್ಯಾಂಡರ್ಡ್ ಸೈಜೇ ಇರುತ್ತೆ ಫ್ರೇಮು, ಅದಕ್ಕೆ ಮಾಮೂಲಿ ಕ್ರ್ಯಾಂಕ್ ಸೆಟ್ಟು ಮತ್ತು ಬೇಕಾದ್ರೆ 7 ಸ್ಪೀಡಿಂದ 8 ಸ್ಪೀಡ್ ಆಗಿ ಕನ್ವರ್ಟ್ ಮಾಡ್ಬೋದು, 9 ಸ್ಪೀಡ್ ಆಗಿ ಕನ್ವರ್ಟ್ ಮಾಡ್ಬೋದು ಅದೇ ಫ್ರೇಮ್. ಈಗ ನಂದು ಬರೇ 7 ಸ್ಪೀಡ್ ಇದೆ ಸೈಕಲ್ಲು, 9 ಸ್ಪೀಡ್ ತೊಗೊತೀನಿ ನಾನು ಅಂತ, ಅದಕ್ಕಿಂತ ಇದನ್ನೇ ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೋದು ಆರಾಮಾಗಿ. ಆ ಥರ ಮಾಡೋದು ಇನ್ನೂ ಬೆಟರ್. ಆಮೇಲೆ ಚೈನ್ ರೇಷಿಯೋ, ಈಗ ಗೇರು ಅಪ್ಪಲ್ಲಿ ಹೋಗ್ಬೇಕಾದ್ರೆ ನಾವೀಗ ಕ್ರಾಸಾಗಿ ಹಾಕೋಂಗಿಲ್ಲ. ಮಾಮೂಲಿ ಇದು 3ಯಲ್ಲಿದೆ, 3ಯಲ್ಲಿದೆ, ಇದು 4 1ನಲ್ಲಿದೆ. ಇಟ್ಕೊಳ್ಳಿ, ಈಗ 3ಯಲ್ಲಿದೆ ಮತ್ತು 8ಅಲ್ಲಿದೆ. ಈ ಕಾಂಬಿನೇಷನ್ನು ಈಗ ಕರೆಕ್ಟಾಗಿದೆ. ಅಂದರೆ ಈಗ ಮಾಮೂಲಿ ಫ್ಲ್ಯಾಟಲ್ಲಿ ಈಗ ನಾನೇನಾದರೂ ಬೆಟ್ಟಕ್ಕೆ ಹೋಗ್ತೀನಿ ಅಂದರೆ ಅಪ್ಪಿಲಲ್ಲಿ ಹೋಗ್ಬೇಕಾದ್ರೆ ಯೂಶ್ವಲಿ ಇದನ್ನು ಚೇಂಜೇ ಮಾಡಲ್ಲ. 3 ಮತ್ತು 8 3 ಮತ್ತು 8 ಮಾಮೂಲಿ ಫ್ಲ್ಯಾಟಲ್ಲೆಲ್ಲ ತುಂಬ ಚೆನ್ನಾಗಿ ಸ್ಪೀಡ್ ಅಂದರೆ ಇದ್ದಾನೆ. 5 ಸ್ಪೀಡಲ್ಲಿ ಹೋಗೋದಂದ್ರೆ ಇದೆ.
ಮಾಮೂಲಿ ಇದಕ್ಕೆ ಹೋಗ್ತಾ 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 ಮೇಲಕ್ಕೆ ಆಗ್ತಾ ಹೋಗ್ತೀವಿ. ಬಟ್ ಅದು ಆಗ್ತಾ ಕ್ರಾಸ್ ಹೋದಾಗ ಈ ಟೂತ್ಸ್ ಎಲ್ಲ ಸವಿಯುತ್ತೆ. ಹಿಂಗೆ ಜಾಸ್ತಿ ಕ್ರಾಸ್ ಆದಷ್ಟು ನಾವು ಇದೆಲ್ಲ ಮೇಂಟೈನ್ ಆಗಲ್ಲ ನಮ್ಗೆ. ಇದು ಮೇಂಟೈನ್ ಆಗಲ್ಲ. ಒಂದು 6 ಮಂತ್ಸ್ ಬರೋದು ಬರೀ 3 ಮಂತ್ಸ್ಗೆ ಸೋದೋಗುತ್ತೆ. ಅವಾಗ ಇದನ್ನ ಹಿಂಗೆ ಚೇಂಜ್ ಮಾಡಿದಾಗ ಆಮೇಲೆ ಮುಂದ್ಗಡೆ ಅದು ಇಲ್ಲೆರಡು ಚೇಂಜ್ ಮಾಡಿದ್ರೆ ಬೆಟರ್. ಒಂಥರ ಈ ಫ್ಲ್ಯಾಟ್ ಆಗಿದ್ರೆ ಒಳ್ಳೇದು. ಕ್ರಾಸ್ ಆಗೋಕ್ಕಿಂತ ಈ ಚೈನು ಹಿಂಗೆ ಕ್ರಾಸ್ ಆಗಿರೋದಕ್ಕಿಂತ ಕ್ರಾಸ್ ಆಗಿದ್ದಾಗ ಇದಕ್ಕೆ ಸವಿಯುತ್ತೆ. ಹಿಂಗೆ ಸೌದ್ಬಿಟ್ಟು ಆಮೇಲೆ ಚೂಪ್ ಆಗ್ಬೋದು. ಈಗ ಕ್ರಾಸ್ ಇರೋದಕ್ಕಿಂತ ಸ್ಟ್ರೈಟ್ ಇರ್ಬೇಕಿಲ್ಲ. ಹಿಂಗೆ ಸ್ಟ್ರೈಟ್ ಇದೆ. ಇನ್ನೊಂಚೂರು ಏನಾದರೂ ಹಪ್ ಬಂತು ಅಂದರೆ ಮಾಮೂಲಿ ಇದನ್ನು ಹಾಕ್ಕೊಂಡು 1 ಕ್ರಾಸ್ 1 1 ಕ್ರಾಸ್ 1 ಹಂಗೆ ಹೋಗ್ಬೋದು. ಎರಡನ್ನೂ ಯೂಸ್ ಮಾಡ್ಕೊತೀವಿ. ಅಪ್ಪಲ್ಲಿದ್ದಾಗ ಯಾವ್ದು ಆಗ್ತದೆ? ಮಾಮೂಲಿ ಈ ಕಡೆ ಫ್ರಂಟ್ 2, ಹಿಂದ್ಗಡೆ ಅದು ಒಂದು 3 4 5. ಒಟ್ಟಾಗಿ ಏನು ಮೇಯ್ನ್ ಅಂದರೆ ಮೇಂಟೆನೆನ್ಸ್. ಬೇಗ ಅಂದರೆ ಸ್ಟ್ರೈಟ್ ಇರಬೇಕು. ಟೈಮ್ ಪ್ಲ್ಯಾಂಟ್ ಯೂಸ್ ಮಾಡ್ಬೋದು, ಬಟ್ ನಮಗೆ ಅಷ್ಟೊಂದು ಇದಾಗಲ್ಲ. ಲೈಟ್ ಬರೋಲ್ಲ. ಸೊ ಇನ್ನು ಕ್ವಶನ್ಸ್. ಇದು MTVಗೆ ಸೇಮ್ ಟೈಮ್ ಯೂಸ್ ಮಾಡ್ಬೋದು. MTB ಫ್ರೇಮ್ಗೆ ಫ್ರೇಮ್ ಅಲ್ಲ, ಈ ರಿಮ್ ಇರುತ್ತಲ್ಲ, ನಾವು ಜಸ್ಟ್ ಟೈರ್ ಚೇಂಜ್ ಮಾಡ್ಕೊಬೋದಾ? ಮಾಡ್ಕೊಬೋದು. ಒಂಥರ ವಿಚಿತ್ರ ಕಾಣುತ್ತೆ. ಚಿತ್ರ ಕಾಣುತ್ತೆ, ಬಟ್ ಅವರು ಕ್ಲೀನ್ ಮಾಡೋಕ್ಕಿಂತ ಅದು ಮಾರ್ಬಿಟ್ಟು ತಿರ್ಗಾ ನಾನು ರೋಡಿ ತಗೊಳಕ್ಕಿಂತ ಅದು ನೋಡೋಕೆ ಚೆನ್ನಾಗಿ ಕಾಣಿದ್ರು ಅವರು ಈಗ ತುಳಿದಾಡಕ್ಕೆಲ್ಲ ಓಕೆ ಆಗ್ಬೋದು ಅಲ್ವಾ? ಎನಿ ಕ್ವಶನ್ಸ್? ನೋಡಿ ಅಷ್ಟೇ ಕವರ್ ಆಯ್ತು ಬಿಡಿ. ಆಮೇಲೆ ಇದು ಗೇರು ಸ್ಲಿಪ್ ಆಗುತ್ತಲ್ಲ ಒಂದೊಂದ್ಸರಿ ಜೋರಾಗಿ ತುಳಿಬೇಕಾರೆ. ಆಮೇಲೆ ಗೇರ್ ಅಡ್ಜಸ್ಟ್ಮೆಂಟ್ ಒಂದು ಹೇಳಿ. ಅಲಂಕಿ ಅಲ್ಲೇ ಇದೆ. ಇದರಲ್ಲಿ ವೈರ್ನ ಟೈಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ 2 ಸ್ಕ್ರೂ ಇದೆಯಲ್ಲ, ಮಾಮೂಲಿ ಇದನ್ನ ಫುಲ್ ಎಳ್ಕೊಬೇಕು. ಏಟಲ್ಲಿ ಎಂಡಲ್ಲಿ ಹಾಕೋಬೇಕು. ಯಾಕಂದ್ರೆ ನಾವು ಇಲ್ಲಿ ಒಂದ್ ಹಾಕಿದಾಗ ವೈರ್ನ ಎಳ್ಕೊಂತೀವಿ. ಎಳ್ಕೊಂಡಾಗ ಫ್ರೀ ಇರಲ್ಲ. ಅದು ಇದನ್ನ ಸ್ಪ್ರಿಂಗ್ ಇರುತ್ತಲ್ಲ, ಎಳ್ಕೊಂಡಿರ್ತೀವಿ. ಇದು ವೈರ್ ಕಿತ್ತಾಕಿದ್ರು ಇದೇ ಪೊಸಿಷನ್ ಇರ್ತೀವಿ. ಅದಕ್ಕೆ ಅದೇ ಪೊಸಿಷನ್ ಬೆಟರ್. ಅದು ಮಾಡಿಕೊಂಡು ಆಮೇಲೆ 8ಅಲ್ಲೇ ಇರಬೇಕು. ಚೆಕ್ ಮಾಡ್ಬೇಕಾದ್ರೆ 8ಅಲ್ಲಿದ್ದರೆ ಒಳ್ಳೆ. ಆಮೇಲೆ ಇವೆರಡು ಸ್ಕ್ರೂ ಇದೆಯಲ್ಲ, ಇವೆರಡೂ ಈಗ ಬೀಳ್ತಿಲ್ಲ ಅಂದರೆ, ಈ ಒಂದೊಂದು ಕ್ಲೀನಾಗಿ ಬೀಳ್ತಿಲ್ಲ ಅಂತಂದರೆ ಸೆಟ್ ಆಗುತ್ತೆ. ಬಗ್ಸಿ ಚೇಂಜ್ ಮಾಡ್ತಾ ಹೋಗಿ ಒಂದೊಂದು ಆ ಕಡೆ. ಅದು ಒಬ್ರು ಚೇಂಜ್ ಮಾಡಿ. ಮಾಡಿ ಹಾಂ ಪ್ರೆಸ್ ಮಾಡಬೇಕು. ಹಾಂ ಅದು ಬೀಳ್ತಾ ಇಲ್ಲ. ಇವೆರಡು ಸ್ಕ್ರೂ ನಾಬ್ನ ಟೈಟ್ ಮಾಡೋದು, ಲೂಸ್ ಮಾಡೋದು ಒಂದು ಅದು ಮಾಡಿದಾಗ ನಮಗೆ ಮೇಲೆ ಅವಾಗಲಿಂತ ಇವಾಗ ಸ್ವಲ್ಪ ಸ್ಮೂತ್ ಇದೆ. ಸ್ಮೂತ್ಗಿಂತ ಚೇಂಜ್ ಆಗೋದು ಇವೆರಡು ನಾಬಲ್ಲಿ ಯೂಸ್ ಮಾಡ್ಕೊಂಡು. ಅದು ಜಂಪ್ ಆಗ್ತಿಲ್ಲ ನೀಟಾಗೆ ಅಂತಂದರೆ ಇವೆರಡು ನಾಬನ್ನು ಯೂಸ್ ಮಾಡ್ಕೊಬೋದು. ಫ್ರಂಟ್ ಮಾಡಿ ಇಲ್ಲಿದೆ, ಫ್ರಂಟ್ ಇಲ್ಲಿದೆ. ಫ್ರಂಟು ಅದೇ ಎರಡು. ಪ್ರೆಸ್ ಮಾಡಿ ಮಾಮೂಲಿ ಇವೆರಡು ನಾಬ್ ಇದೆಯಲ್ಲ, ಇವೆರಡು ಸ್ಕ್ರೂನ ಇದು ಟೈಟು ಅಥವಾ ಲೂಸು
ಮಾಡಿದಾಗ ಅದು ಸ್ಲಿಪ್ ಆಗೋದು ತಪ್ಪು. ಎರಡು ಟೈಟ್ ಮಾಡಬೇಕಾ? ಒಂದು ಟೈಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಎರಡನ್ನೂ ಒಂದು ಟೈಟ್ ಮಾಡೋದು, ಒಂದು ಲೂಸ್ ಮಾಡೋದು, ಅಡ್ಜಸ್ಟ್ ಆಗ್ತಿಲ್ಲ ಹಂಗೆ. ಈಗ ಕ್ಲೀನಾಗಿ ಬೀಳ್ತಿಲ್ಲ ಅಂತಂದ್ರೆ ಇದನ್ನು ಟೈಟ್ ಮಾಡೋದು. ತಿರ್ಗಾ ತಿರ್ಗಾ ಹಂಗೂ ಬೀಳ್ತಿಲ್ಲ ಅಂದರೆ ಇದನ್ನು ಲೂಸ್ ಮಾಡೋದು. ಸೊ ಇದನ್ನೇ ಲೂಸ್ ಮಾಡಿ ಇದನ್ನೇ ಟೈಟ್ ಮಾಡೋದು. ಎರಡು ಟೈಟ್ ಮಾಡೋದು, ಎರಡಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು. ನೆಕ್ಸ್ಟು ಈಗ ಒಂದೊಂದ್ಸತಿ ಗೇರ್ ಫುಲ್ ಕಟ್ ಆಗಿಬಿಡುತ್ತೆ ಸೆಟ್ಟನ್ನು ಆಫ್ ರೋಡ್ ಮಾಡಿದಾಗಿಲ್ಲ. ಸೊ ಅವಾಗ ಯಾವ ಥರ ಇದು ಇದು ಡಿಲೇರ್ ಕಟ್ ಆಗುತ್ತೆ. ಹಾಂ ಡಿಲೇರ್ ಕಟ್ ಆಗುತ್ತೆ. ಡಿಲೇರ್ ಕಟ್ ಆದಾಗ ಒಂದು ಸರ್ಟನ್ ಮೂಮೆಂಟಲ್ಲಿ ಕಟ್ ಆದಾಗ ಒಂದು ಕಡೆ ಇದಾಗ ಹೋಗುತ್ತದು. ಈ ಕಡೆನೂ ಹೋಗಲ್ಲ, ಈ ಕಡೆನೂ ಹೋಗಲ್ಲ. ಅದು ಚೈನ್ಗೆಲ್ಲ ಲಾಕ್ ಆಗಿಬಿಡುತ್ತೆ ಚೈನ್ ಎಲ್ಲ. ಅವಾಗ ನೋಡಿ ಅದನ್ನ, ಅದು ಅಕಸ್ಮಾತ್ ಇಲ್ಲೇನಾದ್ರೂ ಸ್ಟಕ್ ಆಗಿದ್ದಾಗ ಅಥವಾ ಇಲ್ಲಿ ಸ್ಟಕ್ ಆಗಿದ್ದಾಗ ಈ ಪೊಸಿಷನ್ ಸ್ಟಕ್ ಆಗಿದ್ದಾಗ ಈ ಟೂತ್ಗೆ ಹಾಕೊಳ್ಳಿ. ಮಿಡಲ್ ಏನಾದ್ರು ಸ್ಟಕ್ ಆಗಿದ್ದಾಗ ಈ ಟೂತ್ ಹಾಕೊಳ್ಳಿ. ಅಂದ್ರೆ ಆ ಟೂತಿಂದ ಚೇಂಜ್ ಮಾಡಬಾರ್ದು. ಅಕಸ್ಮಾತ್ ಹಾಕೊಂಡ್ರು ಟೈಟ್ ಆಗ್ತಿದೆ ಅಂದ್ರೆ ಮುಂದ್ಗಡೆ ಯೂಸ್ ಮಾಡ್ಕೊಳ್ಳಿ. ಈ ಎಂಡಲ್ಲಿ ಇರ್ಬೇಕಾದ್ರೆ ಸ್ಟಕ್ ಆಗಿದ್ದಾಗ ಇಲ್ಲಿ ಹೋಗ್ಬೇಕಾದ್ರೆ ನೀವು ಹಪ್ಪೋಗ್ಬೇಕು. ಅವಾಗ ಕಟ್ಟಾಗಿ ಹೋಗಿದ್ದಾಗ ಹಪ್ಪೋಗ್ಬೇಕು. ಈಗ ವಿಧಿ ಇಲ್ಲ ಅಂತ ಮುಂದಕ್ಕೆ ಹಾಕೊಂಡ್ಬಿಡಿ. ಇಲ್ಲಿ ಒಂದು ಎರಡು ಮದ್ದಲ್ಲಿದ್ದಾಗ ನಿಮ್ಗೆ ಇಲ್ಲಿದ್ರೂ ನಿಮ್ಗೆ ಒಂದು ಫ್ರೀ ಅನ್ಸುತ್ತೆ. ಅಷ್ಟು ಅದು ಇಷ್ಟಕ್ಕಾಗಿರುತ್ತಲ್ಲ, ಅದ್ರ ಮೇಲೆ ಡಿಪೆಂಡು ನೀವು ಎಲ್ಲಿಗೆ ಹಾಕೋಬೇಕು ಈ ಚೈನ್. ಜಾಯ್ನ್ ಆಗಿದ್ದಕ್ಕೆ ಹೆಲ್ಪ್ ಆಗಿದೆ ಅನ್ಕೊಂತೀನಿ ಎಲ್ಲರಿಗೂ. ಆಗಿದೆಯಾ? ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಸುಮ್ಮನೆ ಹೇಳ್ಬಿಟ್ಲ ಅಂತ ಇಲ್ಲ, ಅನಿಸಿಲ್ಲ. ಎಷ್ಟೊಂದು ವಿಷಯ ಗೊತ್ತಿರಲಿಲ್ಲ ಸೀರಿಯಸ್ಲಿ. ನನ್ಗೆ ಗೊತ್ತಿರೋದನ್ನ ಹೇಳ್ದೆ. ಆಮೇಲೆ ನಿಮ್ಗೇನಾದ್ರೂ ಎಕ್ಸ್ಟ್ರಾ ಗೊತ್ತಿರೋ ನನಗೆ ಹೇಳಿ. ಅದಾದ್ರು ನಾನು ಕೇಳ್ತೀನಿ. ನನಗೂ ಗೊತ್ತಿಲ್ಲ ಅನ್ನೋ ಸ್ವಲ್ಪ ಜುಗಾಡ್ ಐಡಿಯಾಸು ನನಗೇನಾದ್ರು ಗೊತ್ತಿರೋದು ಅದು ನನಗೂ ಗೊತ್ತಿರೋ. ಯೂಶಲಿ ಮನುಷ್ಯ ಅಂದಮೇಲೆ ಎಲ್ಲರಿಗೂ ಗೊತ್ತಿದೆ ಅಂತೇನಿಲ್ವಲ್ಲ. ಗೊತ್ತಿಲ್ಲದು ತಿಳ್ಕೊಳ್ಳೋಣ. ನಾನು ಏನಾದ್ರು ಇದೆಯಾ ಐಡಿಯಾಸು? ಹಾಕಲ್ಲ ಬಿಡು. ಆಮೇಲೆ ಇನ್ನೊಂದು ನನ್ನ ಮೌಂಟ್ ಇದೆ. ಈ ಮೌಂಟಲ್ಲಿ ವಿಡಿಯೋನ ಮಾಡ್ಕೊಬೋದು. ಸೈಕಲ್ ಹೋಗ್ಬೇಕಾದ್ರೆ ಒಂದು ಬ್ಲಾಗ್ಸ್ ಏನಾದರೂ ಮಾಡ್ತೀನಿ ಅಂದರೆ. ಇನ್ನೊಂದು ಮೌಂಟ್ ಕಟ್ಟಾಗೋಯ್ತು ಈಗ. ಯೂಶಲಿ ಇದು ಬರುತ್ತೆ ಹಿಂಗೆ. ಇಲ್ಲಿ ಮೊಬೈಲ್ ಇಡ್ಬೋದು. ಇಲ್ಲಿ ಆಮೇಲೆ ಇದನ್ನು ಬಿಚ್ಬಿಟ್ಟು ಬೇಕಿದ್ರೆ ಇಲ್ಲಿ ಅಥವಾ ಇಲ್ಲಿ ಎಲ್ಲ ಅದನ್ನು ಹಾಕ್ಬೋದು. ಹಾಕ್ಬಿಟ್ಟು ಮೊಬೈಲ್ ಇಟ್ಬಿಟ್ಟು ವಿಡಿಯೋ ಮಾಡಿದ್ರೆ ಬ್ಲಾಗ್ಸ್ ಎಲ್ಲ ಮಾಡ್ಬೋದು. ಇದಾ? ಹಾಂ, ಯೂನಿವರ್ಸ್ ಎಲ್ಲ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಘುನಂದನ್. ತುಂಬ ಹೆಲ್ಪ್ ಆಯಿತು. ಚೈನ್ ಲಿಂಕ್ ಕಟ್ ಆಗುತ್ತೆ ಅಂದ್ಬಿಟ್ಟು ಒಬ್ರು ವಿಡಿಯೋ ಚೈನ್ ಕಟ್ ಆಗುತ್ತೆ ಹೋಗ್ಬೇಕಾದ್ರೆ. ಚೈನ್ ಲಿಂಕ್ ಕ್ಯಾರಿ ಮಾಡೋದು ಒಳ್ಳೆ. ನಾವು ರಿಪ್ಲೇಸ್ ಫುಲ್ ಚೇಂಜ್ ಮಾಡ್ಕೊಬೋದು. ಚೈನ್ ರಿಪ್ಲೇಸ್ ಏನಿಲ್ಲ. ಆಮೇಲೆ ಲಿಂಕ್ ಇಷ್ಟೆಷ್ಟು ಬರುತ್ತೆ. ಲಿಂಕ್ ಸಪ್ರೇಟ್ ಲಿಂಕ್ ಬರುತ್ತೆ. ಕಟ್ ಆಗಿದ್ದಾಗ ಅದು ನೆಕ್ಸ್ಟ್ ತೋರಿಸ್ಕೊಳ್ಳೋಣ ಡೆಮೋದಲ್ಲಿ. ಚೈನ್ ಲಿಂಕ್ ಪಾರ್ಟ್ 2ನಲ್ಲಿ ಅಡ್ವಾನ್ಸ್ ಟ್ರೈನಿಂಗ್ ನೋಡೋಣ. ಆದಾಗ ಆ ಚೈನ್ ಲಿಂಕ್ ಕ್ಯಾರಿ ಮಾಡೋದು ಒಳ್ಳೇದು. ಕೇಳಿದ್ರು ಚೈನ್ ಕಟ್ ಆದರೆ ಏನು ಮಾಡೋದು ಅಂತ. ಲಿಂಕ್ ಎಕ್ಸ್ಟ್ರಾ ಹಾಕಿದ್ರೆ ಲೆಂತ್ ಜಾಸ್ತಿ ಆಗೋದು. ಇಲ್ಲ, ಒಂದು ತೆಗಿಬೇಕು. ಅದನ್ನ ಕಟ್ ಆಗಿರುತ್ತಲ್ಲ, ಅದು ಫುಲ್ ರಿಮೂವ್ ಮಾಡಬೇಕು. ಇಲ್ಲಿ ಕಟ್ ಆಗಿದೆ ಅಂತಂದ್ರೆ ಇದನ್ನ ತೆಗೆದು ಬಿಡಬೇಕು. ಮತ್ತೆ ಇದರಿಂದ ಇದಕ್ಕೆ ಹಾಕೋಬೇಕು. ಒಂದು ಲಿಂಕೇ ಬರುತ್ತಲ್ಲ, ಅದನ್ನ ಹಾಕೋಬೇಕು. ಮಳೆ ಬರ್ತಾ ಇದ್ದಾಗ ಎಲ್ಲ ಬೇಗ ಹೋಗಿ. ಟೈಮ್ ಸರಿ ಇಲ್ಲ ಈಗ ಮೊದಲೇ, ಹಂಗಾಗಿ ಒಳ್ಳೇದಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿವನ್.